9:30 ಇನ್ನು ಎದ್ದಾಳ್ತಿದ್ದಲ್ಲ. ನಮ್ಮ ಫ್ರೆಂಡ್ ಒಬ್ಬನು ಏನೋ ಕಾರ್ ಕಲಿತೀನಿ ಅಂದ, ಹಂಗಾಗಿ ಹೊರಗಡೆ ಕರ್ಕೊಂಡು ಹೋಗೋಣ ಅಂತಂದು ಇದ್ದೀವಿ. ದೃಷ್ಟಿ ಆಗ್ಬಾರ್ದಂತ ಕೈಯ ಬಿಡ್ತೀನಲ್ಲಿ ಕೊಂಚನ ಅಲ್ಲ, ನೀವೇ ಕಡೆ ನೋಡ್ರಿ ಮುರಿದು ಹಾಕಿಲ್ಲ ನೀನು. ಅರೆ ಹ್ಯಾಂಡ್ ಬ್ರೇಕ್ ಹಾಕೊಂಡಿದೆ. ಹೌದಲ್ಲ, ಮೊದಲು ಹ್ಯಾಂಡ್ ಬ್ರೇಕ್ ಬ್ರೇಕ್ ಹೊಡೆ ಬ್ರೇಕ್ ಹೊಡೆ ಬ್ರೇಕ್ ಹೊಡೆ ಬ್ರೇಕ್ 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 ಮೇಲೆ ಬ್ರೇಕ್ ಅಂತ ಯಾಕ ಏನಾದ್ರು ಬೀಳ್ತೀರಿ. ಹಲೋ ಸ್ನೇಹಿತರೆ, ಸರಿ ಕಾಣಿಸ್ತಿದ್ದೀನಾ? ಈ ಕಡೆ ತಿರ್ಕೊಂಡು ಓಕೆ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚಿರು ಟ್ಯೂಬ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ಶನಿವಾರ, ನಮ್ಮ ವೈಫ್ ಊರಿಗೆ ಹೋಗಿದ್ದಾಳೆ. ನನ್ನ ವೈಫು, ನಮ್ಮ ವೈಫ್ ಅಲ್ಲ, ಇವತ್ತು ಸಾಟರ್ಡೆ ಫ್ರೀ ಇದ್ದೀನಿ, ಒಬ್ಬನೇ ಇದ್ದೆ. ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ನಿನ್ನೆ ನೈಟ್ ಎಲ್ಲ ಇಲ್ಲೇ ಬಂದು ಇಲ್ಲೇ ಉಳ್ಕೊಂಡಿದ್ದೀನಿ. ಇಲ್ಲಿ ನಿನ್ನೆ ಕ್ರಿಕೆಟ್ ಇತ್ತು, ಕ್ರಿಕೆಟ್ ನೋಡಿದ್ವಿ. ಕ್ರಿಕೆಟ್ ನೋಡಿ ಇನ್ನು ಈಗ ಹೇಳಿದೀನಿ ನೋಡ್ರಿ, ಟೈಮ್ ಆಲ್ರೆಡಿ 9:30 ಇನ್ನು ಎದ್ದಾಳ್ತಿದ್ದಲ್ಲ. ನಮ್ಮ ಫ್ರೆಂಡ್ ಒಬ್ಬನು ಏನೋ ಕಾರ್ ಕಲಿತೀನಿ ಅಂದ, ಹಂಗಾಗಿ ಹೊರಗಡೆ ಕರ್ಕೊಂಡು ಹೋಗೋಣ ಅಂತಂದು ಇದ್ದೀವಿ. ಸೊ ಒಬ್ಬನು ಟೀ ಮಾಡ್ತಿದ್ದಾನೆ, ನಾನು ರೆಡಿ ಆಗಿದ್ದೀನಿ. ಈಗ ಇಲ್ಲಿ ನೋಡ್ರಿ, ರೂಮ್ ಎಲ್ಲ ಕತ್ಲು ಐತಿ. ನಾವು ಸಾಂಗ್ ನೋಡ್ತಿದ್ದೇವೆ. ಬಿಗ್ ಸ್ಕ್ರೀನ್. ಇಲ್ಲೊಬ್ಬ ನೋಡಿ ಇಲ್ಲಿ ಟೀ ಮಾಡ್ತಿದ್ದಾನೆ, ನಮ್ಮ ಫ್ರೆಂಡ್ ಮನೆ. ಓಹೋ, ಲಾಸ್ಟ್ ಟೈಮ್ ಬಿರಿಯಾನಿ ಮಾಡಿದ್ನಲ್ಲ, ಅದು ಯಾವತ್ತ ಓಡ್ತೀನಿ ಯಾವತ್ತ ಹಾಕ್ತೀನಿ, ಹಂಗಾಗಿ ಲೇಟ್ ಆಗುತ್ತೆ. ಓ ಮಾಡ್ಬಿಟ್ಟಿದ್ದಾನೆ ಟೀನ. ಖಾರಿ ಓಕೆ ರೈಟ್. ಕೈಯಲ್ಲದೆ ಬಾಯ್ ಹಾಕ್ತಾರೆ ಗೈಸ್. ಇವಂದೇ ಸರಿ ಅದು ಶೇರ್ ಮಾಡ್ಬೇಕು. ಕಾಪಿ ರೈಟ್ ಬರುತ್ತಲ್ಲ. ಬಿಗ್ ಸ್ಕ್ರೀನ್ ನೋಡಿ, ಈ ರೀತಿ ಕುತ್ಕೊಂಡು ನೋಡಕ್ ಒಳ್ಳೆ ಮಜಾ. ವಾವ್, ಚೆನ್ನಾಗಿ ಮಾಡಿ ಮಚ್ಚ, ಸಖತ್ತಾಗಿ ಮಾಡಿದಾನ ನೋಡಿ. ಈ ರೀತಿ ಇದೆ ಮನೆ. ಒಂದ್ಸರಿ ತೋರಿಸ್ತೀನಿ, ಟೀ ಕೂಡ ಬೇಡ, ಅವ್ರ ಅಪ್ಪ ಹೇಳ್ಕೊಂಡು ನೋಡಿ. ಓಕೆ, ಏನು ಇಷ್ಟು ಬೆಳಗ್ಗೆ ಕಾಣಕತ್ತೀನ? ಇಲ್ಲೇ ಕ್ಯಾಮ್ರಾದಾಗ ಹಿಂಗೆ ಇದೀನ, ಇರೋದೇ ಬೆಳಗ್ಗೆ ಇದೀನ? ಏನ್ ಲೈಟ್ ಹಾಕಿದ್ ಹಂಗೇನಿಲ್ಲ, ನಾನೇ ಖಾರಿ ಇದೆ. ಟ್ರೈ ಮಾಡಿದ್ಯಾ? ಚಾ ಕುಡಿಸ್ತೀನಿ. ಏನೋ ಮಾಡ್ತಿದ್ದಾನೆ ಆಕ್ಚುಲಿ. ಒಳ್ಳೆ ಮೂವಿ ಬರೀ ಸಿನಿಮಾ ಕುಡ್ಕೊಂಡಿದೆ, ಬರೀ ಡೈಲಾಗ್ ಅಲ್ಲ ಇದು. ಇದು ಒಂದೇ ಶಾರ್ಟ್ ಅಲ್ಲಿ ಹೊರಟಿದ್ದಂತೆ. ಇಲ್ಲ ಬಿಡ, ಇಲ್ಲ ಬಿಡ, ಎಂತ ಮೂವಿ ಮಾಡಿದ ಅಂದ್ರೆ ಹಾಡುಗಳಂತೂ ಒಂದೊಂದು ಅದು ನೋಡಿ. ಗೈಸ್ ಕಾಪರೇಟ್ ಜೊತೆ ಏನ್ ಬರಲ್ಲ, ಫಸ್ಟ್ ಚೆಕ್ ಮಾಡ್ತೀನಿ. ಅದೇನು ಕೈ ಮಾಡೋಣ, ಕಾಪರೇಟ್ ಅಂತ ನನ್ನ ಮಕ್ಕಳು. ನೀನ ಹಾಕ್ತಿದ್ದೆ ಮಗನ, ನಿಂದ ಚಾನಲ್ ಯಾಕಂದ್ರೆ ಅದು ಮಾಡಿರೋದೇ ಪಬ್ಲಿಕ್ ನೋಡಕ್ತಾನೆ. ನಿನ್ನ ಗೈಸ ಅಲ್ಲಿ ಅವನು ಕಾರ್ ಕಲೆಕ್ ಹೋಗ್ತಿದ್ದೀವಿ. ನಮ್ ಸ್ಥಳದ ನೀನು ಇದು ಮಾಡ್ಕೊಂಡಿರ್ತೀಯ ಅಂತ. ಗಾಡಿ
ಕಾರ್ ಹತ್ರ ಸುತ್ತಿ ಗೈಸ್, ನಾನು ಫಸ್ಟ್ ಈ ಬೈಕ್ ತಗೋಣ ಅಂತ ನೋಡಿದ್ ನಾನು. NX 200 ಮೈಲೇಜ್ ಎಲ್ಲ ಚೆನ್ನಾಗಿ ಕೊಡುತ್ತೆ ಅಂತಂದು ಇದ್ರು. ಇವ್ರ ಅಪಾರ್ಟ್ಮೆಂಟ್ ಅಲ್ಲಿ ನಿಂತಿದ್ದ, ಹಂಗಾಗಿ ನೋಡೋಣ ಅಂತ ಬಂದಿದ್ದೀನಿ ಇಲ್ಲಿ. ಸುಮ್ಮನೆ ಯಾವ ರೀತಿ ಲುಕ್ ಇದೆ ಅಂತಂದು. ಚೆನ್ನಾಗಿದೆ, ಸಖತ್ತಾಗಿದೆ ಮಚ್ಚ. ಮೈಲೇಜ್ ಎಲ್ಲ 45-50 ಕೊಡುತ್ತೆ ಇದು. ಒಳ್ಳೆ ಲುಕ್ ಇದೆ ನೋಡಿ, ಚೆನ್ನಾಗಿದೆ. ಎಲ್ಲ ಬೈಕ್ ಚೆನ್ನಾಗಿರುತ್ತೆ. ಅಲ್ಲ, ಸ್ವಲ್ಪ ಮಾಸಿ ಹೋದ್ರೂ ಇದೆ ಮಚ್ಚ, ಹತ್ತು ಹೋದ್ರೂ ಚೆನ್ನಾಗಿದೆ. ನೋಡಿದ್ದೀನಿ ಗಾಡಿಗಳು ಸ್ವಲ್ಪ ಕಮ್ಮಿ ನೋಡಿದ್ದೀನಿ. ನೋಡೋಣ ಯಾವ ರೀತಿ ಇದೆ ಅಂತ. ಚೆನ್ನಾಗಿದೆ ಮಚ್ಚ. ಚೆನ್ನಾಗಿದೆ, ಯಾರ್ದೇನು ಗೊತ್ತು ನೋಡಿದ್ರೆ ಬೈತಾರೆ. ಪ್ಲಾಸ್ಟಿಕ್ ಮಾಡಿದ್ದಾರೆ, ಫೈಬರ್ ಫೈಬರ್. ಹಾಂ ಫೈಬರ್ ಗೈಸ್, ಈ ಕಾರು ಇವ್ರದ್ದು. ಇದು ಏನು ಅಷ್ಟಕ್ಕೊಂದು ಏನು ಮಾಡ್ತೀಯಪ್ಪ, ಏನಂತೀವನ ಏನು ತೋರಿಸಿದ್ರು ಹುಡುಕೊಂಬರ್ತಾರೆ. ಸುಮ್ಮನೆ ಗುರು ಒಳಗೊಂದು ದೊಡ್ಡದಿಟ್ಟವ್ರು ಗೈಸ್ ಇವರು. ಇದು ಹಳೆ ಕಾರ್, ಇದು ಮೈಲೇಜ್ 10 ಕಿಲೋಮೀಟರ್ ಕೊಡ್ತಿದೆ ನೋಡಿ. ದೊಡ್ಡ ಕಾರಿಗಿನ ಇದು ಮೈಲೇಜ್ ಭಾಳ ಕೊಡ್ತಿದೆ. ಇಲ್ಲಾಗಲೇ ರೆಡಿ ಆಗ್ಬಿಡ್ತಾರೆ ಇವರು, ಕಳ್ಸೋಕ್ಕಿಂತ ಮುಂಚೆನೇ ಕೂತ್ಕೊಂಡ್ಬಿಟ್ಟು ಅವ್ನು ಕರ್ಕೊಂಡ್ಬರೋಕ್ಕೆ. ಓಕೆ, ಇದೆ ನೋಡಿ ಅಪಾರ್ಟ್ಮೆಂಟ್ ಎಲ್ಲ ಯಾವ ರೀತಿ ಇದೆ. ಓಕೆ, ಲೆಟ್ಸ್ ಗೋ. ಲೇಟ್ ಆಗುತ್ತೆ, ಬನ್ನಿ ಒಳಗೆ ಹಿಂದೆ ಕೂತ್ಕೊಂಡ್ಬಿಡ್ತೀನಿ. ನಾನು ಕಳ್ಸ್ಕೊಡ್ತೀನಿ ನಾನು. ಮಚ್ಚ ಹೇಳ್ಕೊಳ್ಬೋ ನೀನು. ಹಾಂ, ಇಲ್ಲಿ ನೋಡ್ಕೊಂಡು ಹೋಗ್ತಾನ ಬೇಸಿನ ಮಚ್ಚ. ಫಸ್ಟ್ಗೆಲ್ಲ ಕೈಯ ಬಿಡ್ತೀರಲ್ಲಿ ಕ್ಲಚ್ನ. ಈ ಕಡೆ ಬಾರ, ಸ್ವಲ್ಪ ಗ್ರೌಂಡಿಗೆ ಹೋಗೋಣ. ಇಲ್ಲಿಂದ ಹೊಡ್ಕೊಂಡು ಹೋಗೋಣ. ಗೈಸ್, ಅವ್ನು ಕೈಯ ಬಿಡ್ಬೇಕತ್ತ ಕ್ಲಚ್ನ. ಏನೋ ಮಾಡ್ತಾನೆ. ಬ್ರೇಕ್, ಇದು ಕ್ಲಚ್. ಸ್ಟಾರ್ಟ್ ಮಾಡಲ ಮತ್ತೆ ಬರ್ಲಿ, ಸ್ಟಾರ್ಟ್ ಮಾಡ್ತೀನಿ. ಮಾಡಪ್ಪ, ಏನೋ ಮಾಡ್ತಾನೆ ಗೈಸ್. ಒಂದ್ ಸ್ವಲ್ಪ ತಿಳ್ಕೊಂಡ್ಬಿಡ್ತೀನಿ ಹಾಕೋಣ. ನಾನು ತಡಿಯಪ್ಪ, ಕೊಚ್ಚ ಕೈಯ ಕೇಳಿದ್ರೆ ಭಯ ಆಗ್ತದೆ ನನಗೆ. ಓಕೆ, ನೋಡೋಣ. ಓಹೋ, ಮತ್ತೆ ಸ್ಟಾರ್ಟ್ ಮಾಡಿಲ್ಲ. ಗೇರ್ ಹಾಕಿ ಎದ್ದು ಒಳಗೆ ಬಂದು ನಡ್ಕೊಂಡು ಹೋಗಿ. ಮತ್ತೆ ಕ್ಲಚ್ ಮದ್ದು ಐತಲ್ಲ, ಅದನ್ನ ಅದು ಮದ್ದು ಹೊಟ್ಟೆ ಅದು ಅದು ಅನ್ಬೇಕತ್ತದ ಅಷ್ಟೇನಾ? ಅದು ಮತ್ತೆ ಪೂರ್ತಿ ಅದ್ಬೇಕು ಮತ್ತೆ. ಹಾ, ಹಿಂಗ ಮತ್ತೆ ಹಾಫ್ ಕ್ಲಚ್ ಅರ್ಧ ಕ್ಲಚ್ ಹಚ್ಚಿದ್ರೆ ಗೇರಿಗೆ ಇಶ್ಯೂ ಆಗುತ್ತೆ. ಹಾಕಿರಾ ಫಸ್ಟ್ ಗೇರ್ ಹಾಕ. ಈಗ ಬರ ಸ್ವಲ್ಪ ಗ್ರೌಂಡ್ ಅಂತ ಮನೆಗಳಿಲ್ಲ, ಬರ ಗ್ರೌಂಡ್ ಬರೋಣ. ಅರೆ ಅರೆ ಅರೆ, ಇಳಿಸ್ಬಾರಲ್ಲ ಅಲ್ಲೇ ತುರ್ತಿಯಲ್ಲಿ. ಯಾವತ್ತು ಇಲ್ಲಿವಾಗ ಸೀಟ್ ಮಾಡ್ಕೋಬೇಕು. ಇನ್ನೊಬ್ಬಂತ ಅಂತ ಕಾರು. ಮತ್ತೆ ಎಲ್ಲಿ ಗ್ರೌಂಡ್ ಐತೆ ಏನಾದ್ ಮತ್ತೆ? ರೋಡ್ ಐತೆ, ಖಾಲಿ ರೋಡ್. ಖಾಲಿ ರೋಡ್ ಇದೆ ಅಂತ ನೀನು ಫಸ್ಟ್ ಟೈಮ್ ಮತ್ತೆ ಹಂಗೆ ಯಾವಾಗ ಓಡಿಸಿದ್ದೆ. ಕ್ಲಚ್ ಕೈಯಾಗಿತ್ತ ಹಂಗ? ಕ್ಲಚ್ ಕೈಯಾಗಿತ್ತು ಅನ್ಸುತ್ತೆ ಅವ್ನು ಓಡಿಸಿದಾಗ. ಹಿಂಗೆ ಪಕ್ಕದಲ್ಲಿ ಕುತ್ಕೊಂಡು ಫ್ರೆಂಡ್ ಕೊಟ್ಟಿದ್ದ. ಸ್ಕಾರ್ಪಿಯೋ ಓಡಿಸಿದ್ವಿ ಕಾರಲ್ಲಿ. ಕ್ಲಚ್ ಮುಂದೆ ಇದ್ದ ಕೈಯಾಗಿದ್ದ ಹೊಡೆದ್. ಈಗೆಲ್ಲ ಕಾರ್ಗಳು ಬದಲಾಗ್ಬಿಡ್ತಾವ. ಏನ್ ಅದ್ರಲ್ಲಿ ಇದೈತಿ ಎಲ್ಲ ಕಾಡುಗಳು. ದುಡ್ಡು ಗುಡ್ಡೆ ಅದಾವ ಇಲ್ಲಪ್ಪ. ಓ, ಏನು ಹಿಂಗೈತಿ ಸಖತ್ತೈತಲ್ಲ. ಏನೋ ಫಂಟ ಅದ. ಇನ್ನೊಂದು ಕ್ಲಾಸಿಕ್ ಬಂಚರ್ ನೋಡಿ. ಓ, ಇವೆಲ್ಲ ಹಿಡಿಕಡ್ಗಳು. ನಾನೇನೋ ಅನ್ಕೊಂಡು ಹಿಂದ್ಗಡೆ ನೀನ್ ಮಾಡ್ಸಿರೋದ ಏನದು? ಎಲ್ಲ ನಮ್ಮ ಪಪ್ಪ ಕೊಟ್ಟಿದ್ದು. ಅಲ್ಲ, ನಿಂದೈತೆ ಅಲ್ಲೇ ಅದು. ನಿಮ್ಮ ಅಪ್ಪರು ಏನದು ಮಕ್ಕ? ಹೌದು, ನಿನ್ನಿದ್ದಂಗೆ ಐತೆ. ಸೋರ್ತಿದ್ವಿ ಅದು ಹಿಂದ್ಗಡೆ ಎಲ್ಲ. ಅದೇನೋ ಚಿತ್ರ ಇತ್ತಲ್ಲ, ನೀನ್ ಮಾಡ್ಸಿದ್ದೆ ನಾನು ಮತ್ತೆ. ಹೋಗೋಣ ಅಲ್ಲೆಲ್ಲ. ಎನ್ಫೀಲ್ಡ್ ನೋಡಿ, ಎನ್ಫೀಲ್ಡ್ ಥಂಡರ್ಬೋಲ್ಟ್ ಕಾಣಿಸುತ್ತೆ. ನಾನು ಹೋಗಿ ಮೀಟಿರೋ 350 ಆರ್ಡರ್ ಮಾಡ್ತೀನಿ. ಸ್ವಲ್ಪ ದಿನ ಬೇಕು, ಇನ್ನೊಂದು 1 ಮಂತ್ ಹಂಗೆ ಬೇಕದು. 1 ಮಂತ್ 45 ಡೇಸ್ ಅಂತ. ಸರ್ಪ್ರೈಸ್ ಕೊಡೋಂಥ
ಎಲ್ಲನೋ ಒಂದು ಖಾಲಿ ಗ್ರೌಂಡ್ ಇಲ್ಲ ಖಾಲಿ ಐತಿ ಮತ್ತೆ ಗ್ರೌಂಡ್ ಅನ್ನೋದಿಲ್ಲ ಮತ್ತೆ ಅದನ್ನ ಸಪ್ರೇಟ್ ಆಗಿ ಎಲ್ಲದ್ರಲ್ಲಿ ಗೈಸ್ ಭಾಳ ಏನಂತ ಶನಿವಾರ ಬೆಳಗ್ಗೆ ಎದ್ದಿದ್ದೀನಿ ಅನ್ಸುತ್ತೆ ನಾನು ಇವರು ನನಗಿರಲ್ಲ ಈಜು ಇವರು ಊರಾಗ ಎದ್ದಿರ್ತೀನಿ ಹೌದು ಕರೆಕ್ಟ್ ಬೆಂಗಳೂರಾಗಿಲ್ಲ ಚೆನ್ನಾಗಿದೆ ನೋಡ್ರಿ ಬೆಳಿಗ್ಗೆ ವಾತಾವರಣ ತಣ್ಣಗೆ ಅದಕ್ಕೆ ಈಗ ಹೋದ್ರೆ ಕೆಳಗೆ ಬಿದ್ದು ಅಷ್ಟಕ್ಕೊಂದು ಏನು ಅನ್ಸಲ್ಲ ಮಧ್ಯಾಹ್ನ ಹೋದ್ರೆ ಗೈಸ್ ಈ ಅಮ್ಮ ಎಲ್ಲಾದ್ರೂ ಎದುರ್ತಾಳೆ ಹಿಂಗೆ ನೋಡಿದ್ವಿ ಜಸ್ಟ್ ಒಬ್ಬೊಬ್ಬೊಬ್ಬ ದೃಷ್ಟಿ ಆಗ್ಬಾರ್ದಂತ ಪಾಪ ಅದ ಬಿಲ್ಡಿಂಗ್ ಸರಿಯಾಗಿ ಕಟ್ಟಿದಾರೆ ಟ್ರಾಫಿಕ್ ಅಲ್ಲಿ ಸಿಗ್ನಲ್ ಅಲ್ಲಿ ಸಿಗಿ ಬಿದ್ದೀವಿ ಈಗ ಸ್ಲೋಪ್ ಇರುತ್ತಲ್ಲ ಅವಾಗ ಇದು ಗೈಡೆನ್ಸ್ ಕೊಡ ನೋಡ್ರಿ ಬ್ರೇಕ್ ಹಾಕಿ ಮತ್ತಿದ್ದರು ಹ್ಯಾಂಡ್ ಸೇಫ್ಟಿಗೋಸ್ಕರ ಸ್ಲೋಪ್ ಇದ್ದಾಗ ಎರಡು ಬ್ರೇಕ್ ಹಾಕ್ಬೇಕಂತ ಅಂದ್ರೂ ಅಮ್ಮ ಮಾತ್ರ ಎದುರಿಸ್ತಾವ ಮಚ್ಚ ರಾತ್ರಿ ಎಲ್ಲ ನೋಡಿದ್ರೆ ಪಾಪ ಓಕೆ ಬಿಡ್ತು ಮುಂದೆ ಕೊಡ್ತಿದ್ದೇವೆ ಹಾ ರೈಟ್ ಜೋರ ಕೊಡ್ದ ಮಚ್ಚ ವೀಲಿಂಗ್ ಮಾಡು ಮಚ್ಚ ರಿಸ್ಕ್ ಮಾಡೋ ಕೆಲಸ ವೀಲಿಂಗ್ ಏನೋ ಏನು ಗೊತ್ತಾಕತ್ತಾರ ಏನ್ ಮಚ್ಚ ಗಿಫ್ಟ್ ಅಂದ್ರೆ ಏನಂತ ಜಿಫ್ಟ್ ಗಿಫ್ಟ್ ಮಚ್ಚ ಮೊದ್ಲೇ ಕಾರ್ 10 ಕಿಲೋಮೀಟರ್ ಅಷ್ಟೇ ಕೊಡ್ತೈತಿ ಏನೋ ಮಾಡಿದ್ವಿ ನಾನು 4 ಕಿಲೋಮೀಟರ್ ಅಷ್ಟೇ ಕೊಡೋದವ್ರು ಅಲ್ಲ ಬಚ್ಚಾಗಿ ಫುಲ್ ತುಳಿಬೇಕಂತ ನೀನು ಗೊತ್ತಾದಂಬೇಕು ಮತ್ತೆ ಅದನ್ನ ಅದು ಗೇರ್ ಮತ್ತೆ ಚೇಂಜ್ ಆಗ್ಬೇಕಂದ್ರೆ ಗೇರ್ ಶಿಫ್ಟ್ ಆಗ್ತಿರ್ತ ನಮ್ಮ ಗಾಡಿಯಲ್ಲಿ 10 ಲಕ್ಷ ಇಟ್ಕೊಳ್ಳೋದು ಹಂಗೆ ಇದ್ರಲ್ಲೂ ಅಂದ್ರೆ ಪೂರ್ತಿ ಇಳಿಬೇಕು ಆಕ್ಚುಲಿ ಅದ್ರಲ್ಲಿ ಅದನ್ನು ಪೂರ್ತಿನೇ ಇಳಿಬೇಕು ಮತ್ತೆ ಹೆಂಗ ಕೆಲಸ ಹಾಕದಂತ ಅರ್ಧ ಗದಿ ಪರ್ಫಾರ್ಮೆನ್ಸ್ ಸಿಗಲ್ಲ ಅಷ್ಟೇ ಬಟ್ ಅದು ಗೇರ್ಗೂ ಇದಾಕತ್ತೆ ಶಿಫ್ಟ್ ಹಾಕಿರ್ತಾವಲ್ಲ ಫುಲ್ ಇಡಬೇಕು ಯಾವತ್ತು ಎಕ್ಸಿಲೇಟರ್ನು ನಿಧಾನ ಕದನ್ಬೇಕಂತ ಹೇಳ್ಬೋಣ ಇನ್ನೊಂದು ಮಚ್ಚ ಯಾವತ್ತು ಸೈಡ್ ಮಿರರ್ ನೋಡ್ತಾ ಇರ್ಬೇಕು ಹಾ ಮುಂದೆ ನೋಡ್ಬೋದು ಮಿರರ್ ಒಳ್ಳೆ ಮದುವೆ ಒಳ್ಳೆ ಮದುವೆ ಅವ್ನ ಗೈಡೆನ್ಸ್ ಮತ್ತೆ ಎಕ್ಸ್ಟ್ರಾ ಟ್ರೆಂಡಲ್ಲಿ ಮತ್ತೆ ಸರ್ ನಾನು ಗೋಂಡಿ ಕರ್ಕೊಂಡ್ಬರ್ತೀನಿ ರೋಡ್ ಆದ್ರೂ ಎಲ್ಲಾದ್ರೂ ಕನ್ಸ್ಟ್ರಕ್ಷನ್ ಇಡ್ತಿರ್ತಾವ ಅಂದ್ರೆ ಮನೆಗಳು ಲೆವೆಲ್ಲರ ಇರ್ಬೇಕಲ್ಲ ಒಂದು ಗೈಸ್ ನಿಮ್ಗೆ ವಿಡಿಯೋದಲ್ಲಿ ಎಂತ ಹೆಚ್ಚಿಗಾಗ್ಬೋದೇನೋ ಗೊತ್ತಿಲ್ಲ ಮಾಡಿದ್ರೆ 30 ನಿಮಿಷ ಇದೆ ಬರುತ್ತೆ ವಿಡಿಯೋಗಳು ಕಮ್ಮಿ ಮಾಡ್ಬೇಕು ಅನ್ಕೊಂತೀನಿ ಕಮ್ಮಿ ಮಾಡಿದ್ರೆ ಎಲ್ಲದನ್ನು ತೋರ್ಸೋಕ್ಕಾಗಲ್ಲ ನನಗೂ ಒಂದು ರೀತಿ ಇದು ರೆಕಾರ್ಡಿಂಗ್ ಇದ್ರೆ ಯಾವಾಗ ಬೋರ್ ಹೊಡೆದು ನೋಡ್ತಿರ್ಬೋದು ಹಂಗಾಗಿ ಅಷ್ಟೇ ಸ್ಕಿಪ್ ನೀವು ಸ್ಪೀಡ್ ಇಟ್ಕೊಂಡು ನೋಡ್ರಿ ಏನಾದ್ರು ಬೋರ್ ಹೊಡೆದಿದ್ರೆ ಮತ್ತೆ ಅಲ್ಲಿ ಯಾವ ನಾಯಿಗೂ ಮುಕ್ಕಣವ ಒಂದು ಎರಡಕ್ಕೆ ಹೊಡೆದು ಬರುತ್ತೆ ಇಲ್ಲ ಇಲ್ಲ ಎಲ್ಲ ನೋಡಿ ಸಿಟಿಗಳು ಎಲ್ಲ ನೆಲದ ಒಳಗೆ ಇದಾವೆ ಟೌನಲ್ಲಿ ಇದಾವ ಇದು ಫುಲ್ ಸ್ಲೋ ಮಳೆಗಳ ಬಂತಲ್ಲ ಪೂರ್ತಿ ಇದಾಗ್ಬಿಡುತ್ತೆ ಐತಲ್ಲ ಹಾಗೆ ಹಲೋ ನಿನ್ಗೆ ಗೊತ್ತಿರ್ತಾ ಇಲ್ಲಿ ಸುಮ್ಮನೆ ಉಂಟು ಅಂದಾಜಿಗೆ ಇಲ್ಲ ನಿನಗೆ ಹೊಡೆತದಲ್ಲಿ ತಂದು ದಿನ ಏರ್ಸ್ಕೊಂತ ಎಂತ ಹೊಡಿ ತಕ್ಕ ತಿರ್ಕ ಇಂದ ಒಂದು ಯಾಕಂದ್ರೆ ತೊಂದ್ರೆ ಸಖತ್ತಿದೆ ಇಂಥವು ಬೆಂಗಳೂರು ಸಿಗೋದೇ ಕಸ್ಟಮರ್ ಹೋಗ ಸುಮ್ಮನೆ ಒಂದು ರೌಂಡ್ ಬೆಂಗಳೂರು ಸಿಟಿ ಮತ್ತೆ ಒಂದು ರೌಂಡ್ ಬೇಡ ಅದು ಫುಲ್ ರಶ್ ಇವನ ಬೆಂಗಳೂರು ಸಿಟಿ ಬೆಳಿತಾನಂತೆ ಮೊದ್ಲಿನ ನೋಡಿ ಅಂತ ತಿಳಿಲಿ ಅಲ್ಲಿ ಫುಲ್ ರೋಡ್ ಅದು ಇಲ್ಲಿ ಚೆನ್ನಾಗೈತಿಲ್ಲ ಇದೇನಾಗೈತೆ ಸಖತ್ತಾಗೈತಿ ಇದು ಮತ್ತೆ ಸುಮ್ಮನೆ ಒಂದು ಸ್ಟ್ರೈಟ್ ಹೋಗಿ ಒಂದು ರೌಂಡ್ ಹೆಂಗೈತೆ ನೋಡೋಣ ಇದು ವ್ಯೂ ಆಮೇಲೆ ಬೇಕಾದ್ರೆ ಒಂದು ನಮ್ಗೆ ಅಂದಾಜ್ ಸಿಗುತ್ತೆ ಎಷ್ಟು ಚೆನ್ನಾಗಿದೆ ಇದೆಲ್ಲ ಯಾರ್ಯಾರೆಲ್ಲ ಒಬ್ಬ ನರಪಳಿ ಅಲ್ಲ ನಮ್ಮನ್ನು ಬಿಟ್ರೆ ಈ ಮನೆಗಳೆಲ್ಲ ಇದಾವೆ ಭಾಳ ಸೈಲೆಂಟ್ ಆಗಿದೆ ಅವ್ರ ಪಾಡಿಗೆ ಅವರು ನಮ್ಮ ಪಾಡಿಗೆ ನಾವು ಅನ್ನಂಗೆ ಅಡ್ಡಾಡ್ಬೋದು ಇಲ್ಲಿ ಓಕೆ ಮತ್ತೆ ಇದೊಂದು ಕಾಡು ಇದ್ದಂಗೆ ಐತೆ ಸಾಕಿದು ಇಷ್ಟ ಅನ್ನೋದು ರೈಟ್ ಹೋಗುತ್ತೆ ಅನ್ಕೊಂಡೆ ರೈಟ್ ಸೈಡ್ ಇದ್ದಂಗೆ ಐತೆ ಏನು ಹೋಗುತ್ತದು ಇಲ್ಲ ಜಂಗಲ್ ಇದು ಮುಂದೆ ಇದೆಲ್ಲ ಐತೆ ಅಂದ್ರೆ ಸೆಟ್ ಆಗ್ಬಿಡು ಇಷ್ಟು ಬೇಜಾನ ಆಯ್ತು ಬಿಡು ಮಚ್ಚ ಇಷ್ಟಕ್ಕೆ
ಗೈಸ್ ನೀಲಗಿರಿ ಮರಗಳ ಲೆಪರ್ಡ್ ಇತ್ತು ಅಲ್ಲಿ. ಲೆಪರ್ಡ ಇಲ್ಲಿ ನಿಂದೆ ಇತ್ತಲ್ಲ ಸೀಟಾಗ. ಅಲ್ಲಿ ಲೆಪರ್ಡ್ ಹಂಗ್ ಮಾಡಲ್ಲ, ಹೆಂಗ ಮಾಡ್ತದಲ್ಲ ಮಾಡ್ತದ ಅನ್ಸುತ್ತ. ಲೆಪರ್ಡ್ ಇರುತ್ತಂತೆ. ಲೆಪರ್ಡ್ ಫಸ್ಟ್ ಏನ್ ಹೇಳ್ತೀಯ? ಮತ್ತ ಕಾಸ್ಟ್ ಇಸ್ಕೊಬೇಕು ನೀನು. ಫ್ರೀಯಾಗಿ ಹೇಳಿದ್ರೆ ಅವ್ನ ಕೈಯಾಗ ಕ್ಲಚ್ ಹಿಡಿತಾನ. ಮಾತಾಡಲೇ ಆಕ್ಷನ್ ಅಷ್ಟೇ. ನೀನ್ ಎದ್ವಾ ಈ ಕಡೆಗೆ ಹೊಡಿತಾವ. ಹ್ಯಾಂಡ್ ಬ್ರೇಕು, ಪಾರ್ಕಿಂಗ್ ಬ್ರೇಕು, ಮೇನ್ ಬ್ರೇಕು. ಇಲ್ಲ ಫಸ್ಟ್ ಗೇರ್, ಫಸ್ಟ್, ಸೆಕೆಂಡ್, ಥರ್ಡ್, ಅದ್ರ ಕೊಟ್ಟ ಚಿತ್ರಾಂಗ, ಫಿಫ್ತ್. ಯಾವತ್ತು ಕಾರ್ ಎಂಟ್ರಿ ಹೊಡ್ದಾಗ ಇವು ಹಾಕಿಂದಿರ್ತಾರೆ. ಇದು ನೋಡಿ ಗೇರ್ ಸಿಸ್ಟಮ್ ಹೆಂಗಿರುತ್ತೆ ಅಂತ ಇದು ಮಾಡ್ಬೋದು. ಒಬ್ಬ ರಿವರ್ಸ್ ನಮ್ದು ರಿವರ್ಸ್ ಮೊದ್ಲು ಮತ್ತೆ ಮಿಸ್ ಹಾಕಿದಾನ ಹಿಂಗಿದೆ, ಮೇಲೆತ್ತಿ ಹಿಂಗಿರುತ್ತೆ, ಕೆಳಗಡೆ ಇರ್ತದ ಗೇರ್ ಅಲ್ಲೇ ಹಿಂಗ್ ಮೇಲೆತ್ತಿ ಹಿಂಗಿರುತ್ತೆ. ಆದ್ರೆ ಇವು ಓಲ್ಡ್ ಕಾರ್ ಇಲ್ಲ, ಸೊ ಹಿಂಗಿದೆ. ಇದು ರಿವರ್ಸ್. ರಿವರ್ಸ್ ಹಾಕಕ್ಕೆ ನೋಡುವಂತ ಗೇರ್ ಹಾಕೋ ಕ್ಲಚ್ ಹಿಡಿಬೇಕು. ಫುಲ್ ಕ್ಲಚ್ ಹಾಕಿ, ಫುಲ್ ಕ್ಲಚ್ ಹಾಕಿ, ಫುಲ್ ಗೇರ್ ಹಾಕಿ, ಒಂದ್ 90 ಹಾಕಿ ಫುಲ್ ಓದ್ತೀನಿ. ಈಗಿನ ಗೊತ್ತಿದ್ದಿಲ್ಲ ಅದನ್ನ ಮತ್ತೆ ಹುಡುಕ್ತಾನೆ. ಮತ್ತೆ ಅದು ಕ್ಲಚ್ ಬೇಕು ಅವೆಲ್ಲ ತೋರಿಸ್ಬಿಟ್ಟು ಅವನಿಗೆ ಎಕ್ಸ್ಪೆಕ್ಟ್ ಅದು ಇಳಿ ಕೆಳಗೆ. ಓಕೆ ಓಕೆ, ನೋ ಇಶ್ಯೂಸ್. ಫುಲ್ ಕ್ಲಚ್ ಹಾಕ್ತೀನಿ ಫಸ್ಟ್. ಈ ಕ್ಲಚ್ ಹಲ್ಲುಗ ಬಿಟ್ಟ ಹೋಗ್ಬೇಕು, ಕಾರ್ ಮುಂದೆ ಹೋಗುತ್ತೆ. ನಾನೊಂದ್ ಸ್ವಲ್ಪ ಹೇಳ್ಕೊಡ್ತೀನಿ. ಹೇಳ್ಕೊಡ್ಬೇಕಂದ್ರೆ ಒಳ್ಳೆ ಮಜಾ ಇರ್ತದೆ. ಈಗ ನಮ್ಮ ಮನೆ ನಮ್ಮ ತಂಗಿಗೆ ಹೇಳ್ಕೊಳೋಣ ಅಂದ್ರೆ ಅವಳು ಎಲ್ಲಿ ಜಗಳ ಮಾಡಿ ಬೇಕು. ಒಂದೆರಡು ಹೆಚ್ಚಿಗೆ ಹೇಳ್ಬಿಟ್ರೆ ಸಾಕು, ಕಣ್ಣ ನೀರು ತುಂಬ್ಕೊಂಡ್ಬಿಡ್ತಾವ. ಇವನ ಈ ಕಡೆ ಬಂದ ತಡಿ ಹೇಳ್ಕೊಡ್ತೀನಿ, ತೆಗಿಲ್ಲ ಕಡೆ ಬಾ. ಅಲ್ಲ ಅಲ್ಲಿಂದ ಮತ್ತೆ ತುರ್ಕೊಂಡ್ ಬಂದ್ಬಿಡ. ನಾನು ಹೇಳ್ಕೊಡ ಮತ್ತೆ ಬಂದ್ರೆ ಬಾ ಮತ್ತೆ ಹೇಳ್ತೀನಿ. ಈಗ ಇದನಾ ಮೊದಲು ಇವೆಲ್ಲ ಆಫ್ ಮಾಡ್ಬೇಕು. ಸೊ ಮತ್ತ ಇದು ಅದೇ 1 2 3 4 ಅದ್ಭುತವಾಗಿ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲೇ ಮತ್ತೆ ಇದು ಎಕ್ಸ್ಟೆಂಡ್ರು ಫುಲ್ ಅದಂಬೇಕು. ಅಂದ್ರೆ ಪೂರ್ತಿ ಫುಲ್ ಅಂತಾನೆ ಅಲ್ಲ, ಫಸ್ಟ್ ಟೈಮ್ ಅಷ್ಟೇ. ನೆಕ್ಸ್ಟ್ ಟೈಮ್ ಹೋಗಕ್ಕೆ ಸ್ವಲ್ಪ ಲೈಟ್ ಆಗಿದ್ದೀನಿ. ಇದನ್ನ ಗೊತ್ತಾಗ್ತಾ ಫುಲ್ ಅದನ್ನ ಅಂದ್ರೂ ಅದು ಸ್ಟ್ರಕ್ ಹಾಕತ್ತೆ. ಅವಾಗ ಸ್ವಲ್ಪ ಅದನ್ನ ನೋಡ್ಬೇಕು ಅಷ್ಟೇ, ಎಲ್ಲ ಸರಿಯಾಗಿ ಬೇಕಾಗಲ್ಲ. ಇದು ಬಂದ್ಬಿಟ್ಟು ಎಕ್ಸ್ಟೆಂಡ್ರು ಮಧ್ಯಕ್ಕೆ ಬೇಕು. ಸೊ ನಿನ್ ಏನಾಯ್ತು ಕ್ಲಚ್ಚು ಹಾಕಿ ಕಾಲು ತಗೊಂಡ್ಬಿಡ್ತೀವಿ, ಅದ್ರಾಗ ಅದಗತ್ತಲ್ಲಿ ಇರೋದಿಲ್ಲ. ಸೊ ಇವೆರಡಾಗ ಆಟ ಆಡ್ತೀವಿ. ಅದಗತ್ತಲ್ಲಿ ಎಕ್ಸ್ಲೀಟರ್ ಮುಟ್ಟೋದ್ರಲ್ಲಿ ಬರೀ ನೀನು ಕಾಲು ಹೊರಗಿಟ್ಟು ಬರೀ ಬಲ್ಗಾಲಾಗ ಒಂದು ನೀನು ಅದನ್ನ ಕೈ ತಗೊಬಿಟ್ರೆ ಸಾಕು. ಬ್ರೇಕ್ ಎಷ್ಟು ಬೇಕು ಅಷ್ಟು, ಇಷ್ಟೇ ಬ್ರೇಕ್ ಇರೋದನ್ನ ಇದ್ರಾಗ ಇಷ್ಟೇ. ಇದನ್ನ ಯಾವಾಗಾದ್ರೂ ಬೇಕಪ್ಪ ಅಂದ್ರೆ ನಿಲ್ಸ್ಬೇಕಾದ್ರೆ ಹಿಡಿಬಹುದು. ಇಲ್ಲ ನಿಲ್ಸ್ಬೇಕಂತಲ್ಲ, ಪಾರ್ಕ್ ಮಾಡಾಗ. ಅದೇನು ಪಾರ್ಕ್ ಅಂದ್ರೆ ನಾನು ಕನ್ನಡದಾಗ ಇಲ್ಲ ನಿಲ್ಸ್ಬೇಕಂದ್ರೆ ಮತ್ತೆ ಅದು ನಿಲ್ಸಕ್ಕಲ್ಲ, ಪೂರ್ತಿ ಗಾಡಿ ಸಿಗ್ನಲ್ ನಿಲ್ಸಿದೀವಾ, ನಿಲ್ಸಿದಾದ್ಮೇಲೆ ಗಾಡಿ ಆಫ್ ಮಾಡಿದ್ಮೇಲೆ ಇದನ್ನ ಹಿಂಗ್ ಹಿಡಿದು ಈಗ ಇದನ್ನ ಅದು ಕದಿಮೆ ಹಿಂಗ್ ಹಿಡಿದ್ರೆ ಹೋಗ್ತೈತ್ ಗಾಡಿ. ನೋಡು ಹಿಂದಕ್ಕೆ ವಿಡಿಯೋ ಮಾಡು ಗೈಸ್, ನೋಡಿ ಹೆಂಗ್ ಹೋಗ್ತಿದೆ. ಎದ್ದು ಡೋರ್ ಓಪನ್ ಐತೆ. ನೋಡು ಇದು ಕಾಲಿನ ಬ್ರೇಕ್ ವರ್ಕ್ ಆಗ್ತಿಲ್ಲ, ಇದು ಹ್ಯಾಂಡ್ ಬ್ರೇಕ್. ಅದಕ್ಕೆ ಆ ಟೈಮಲ್ಲಿ ಇದನ್ನ ಹಿಂಗ್ ಹಾಕ್ಬೇಕು ನೋಡಿ, ಇಲ್ಲದ್ರೆ ಹಿಂಗ್ ಹೋಗ್ಬಿಡ್ತೈತೆ ಅಲ್ಲಿಗನ. ಇದಾಯ್ತಾ? ಅದು ವೇಕಪ್ ಬರ್ತೇನ? ಇಲ್ಲ. ಇದು ಎಕ್ಸ್ಲೀಟ್ರು. ಇನ್ನೊಂದು ಮಚ್ಚ ನಿನ್ಗೆ ಹೇಳೋದು, ಕ್ಲಚ್ ಹಿಡಿತೀವಿ ಫಸ್ಟ್ ಗೇರ್ ಹಾಕ್ತೀಯಾ, ಬಿಡ್ಬೇಕಾದ್ರೆ ಹಂಗ ಸಡನ್ ಆಗಿ ಕ್ಲಚ್ ಬಿಟ್ಟು ಬಿಡ್ಬೋದ. ಹಿಂಗ್ ಗೇರ್ ಹಾಕಿರ್ತೀಯ, ತೋರಿಸ್ತೀನಿ ತಡಿ ನಿನ್ಗೆ. ಇದೆ ಇಷ್ಟಿಂದ ಮಾಡಿ ತೋರಿಸ್ಲ ಅಂತ. ಓಕೆ, ಇಲ್ಲೈತಾ? ಆನ್ ಮಾಡ್ತೀನಿ ನೋಡು. ಆನ್ ಮಾಡ್ಕೊಂಡು ಏನ್ ಬೇಡ, ಬ್ರೇಕ್ ಒಂದು ಹಿಡ್ಕೊಂಡ್ರು. ಕ್ಲಚ್ ಅಲ್ಲ, ಬ್ರೇಕ್ ಒಂದು ಹಿಡಿದ್ರು ಸಾಕು, ಕ್ಲಚ್ ಹಿಡಿದ್ರೆ ಹಿಡಿಯುತ್ತೆ. ಈ ಕ್ಲಚ್ ಅದು ಪೂರ್ತಿ ಅದೊಂದು ಫಸ್ಟ್ ಗೇರಿಗೆ ಫಸ್ಟ್ ಹಾಕಿದ ಸಡನ್ ಆಗಿ ಬಿಡ್ಬೋದು. ಸಡನ್ ಆಗಿ ಬಿಟ್ರೆ ಹಂಗ ಎದ್ದು ಬಿಡೋದು ತಿನ್ನಕ್ಕೆ ಸ್ವಲ್ಪ ಇಲ್ಲ 0.6 ಗಿಡ ಆಯ್ತಾ, ಒಂದಟಿಗೆ ಬಿಡ್ಬಾರ್ದು. ಈಗ ಗಾಂಡ್ ಐತೆ, ನಾನು ಯಾವ್ದು ಹಿಂಗೆ ಈ ಕಡೆ ಕಾಲ್ಗೂ ಏನ್ ಬೇಕಾದ್ರೆ ಮಾಡ್ಬೋದು. ಕ್ಲಚ್ ಹಿಡ್ಕೊಂಡು ಇರ್ಬೇಕಂದ್ರೆ ಹಿಂಗ್ ಬೇಕಾ ನೋಡು, ಹಿಂಗ್ ಹಿಡ್ಕಂತೀಯ ನಿಧಾನಕ್ಕೆ ಹ್ಯಾಂಡ್ ಇರ್ಕ ಕ್ಲಚ್ ನಾನು ನಿಧಾನಕ್ಕೆ ಬಿಡ್ಬೇಕು. ಈಗ ಮೆಲ್ಲ ಕಾಲಿತ್ತು ಹಿಂದೆ ಸರ್ಸು ಗರ್ರ ಅಂತ ತಗೋ ಲೈಟಾಗಿ ಗಾಡಿ ನಿಮಗೆ. ಈಗ ತಾನೇ ಮುಂದೆ ಹೋಗುತ್ತೆ, ವೈಬ್ರೇಷನ್ ಬರ್ತದೆ ನೋಡಿ, ವೈಬ್ರೇಷನ್ ಬಂದಾಗ ಹೋಗತ್ತೆ ಅಂತ. ಯಾವಾಗ ದಿನಲ್ಲಿದ್ದಾಗ ಅದು ಯೂಸ್ ಆಗ್ತದೆ ನೋಡಿದ್ರೆ. ಅದೇ ಹ್ಯಾಂಡ್ ಬ್ರೇಕ್ ಹಾಕೊಂಡಿದೆ. ಹೌದಲ್ಲ, ಮೊದಲು ಹ್ಯಾಂಡ್ ಬ್ರೇಕ್ ಬ್ರೇಕ್ ಹೊಡಿ ಬ್ರೇಕ್ ಮೇಲೆ ಬ್ರೇಕ್ ಅಂತ ಟೈಮಲ್ಲಿ ಅದಕ್ಕೆ ಬ್ರೇಕ್ ಮೇಲೆ ಕಾಲಿಡ್ಬೇಕಿಂತ ಇದ್ರಾಗ ಇದ್ದಾಗ ಬ್ರೇಕ್ ಮೇಲೆ ಕಾಲಿಟ್ಟು ನೋಡಿ, ಎರಡು ಕಾಲು ಕುಣಿಸಂಗಿಲ್ಲ, ಹಲ್ಲು ಬರ್ಬೇಕು ಅದು ಹಲ್ಲು. ಓಕೆ, ಈಗ ಬ್ರೇಕ್ ಮೇಲೆ ಕಾಲಿಟ್ಯಾ, ಬ್ರೇಕ್ ಬೆಲ್ಲಕ್ ಬಿಡು, ಕ್ಲಚ್ ಮುಂದೆ ಬಿಡು, ಇದನ್ನ ಮುಚ್ಚು.
ಈಗ ಲೈಟಾಗಿ ಬಿಡೋ ಅಷ್ಟೇ ಹೋಗಲ್ಲ ಆಯ್ತಾ. ನಿಲ್ಸ್ಬೇಕಂದ್ರೆ ಎರಡು ಮೇಲೆ ಕಾಲಿಟ್ಟು ನಿಲ್ಸು. ಕ್ಲಚ್ ವಾಪಸ್ ತಗ. ನ್ಯೂಟ್ರಲ್ ಮಾಡ್ಕೋಬೇಕು. ಇದು ನ್ಯೂಟ್ರಲ್ ಅಂದ್ರೆ ಮಧ್ಯಕ್ಕೆ ಹಿಂಗೆ ಅಲ್ಲಾಡ್ಸಿದ್ರೆ ಮಧ್ಯಕ್ಕೆ ಇರ್ತದೆ. ಅದೇನು ಪ್ರಶ್ನೆಗಾರ ಹಾಕಿದೆ ಹಿಂಗೆ ಅಲ್ಲಾಡ್ಸಕ್ಕೆ ಬರಲ್ಲ. ಮಧ್ಯಕ್ಕೆ ಇರ್ಬೇಕು ಹಿಂಗೆ ಅಲ್ಲಾಡ್ಸ್ತೀವಿ. ಓಕೆನಾ. ಇದು ಬೇಸಿಕ್ ಡೀಟೇಲ್ಸು. ಎಕ್ಸ್ಲೀಟ್ರ್ ನಾವು ಫುಲ್ ಅದನ್ನ ಬಿಡ್ಬೋದು. ಅದ್ಮಿದ್ರೆ ಹಂಗೆ ಆರ್ಕೊಂಡು ಹೋಗ್ಬಿಡ್ತದೆ. ಅದ್ಮೇಲೆ ಎಲ್ದಾಗ ಹೋಗ್ಬೋದು. ಈಗ ಇದು ಎಕ್ಸ್ಲೀಟ್ರ್. ಸೊ ಇದನ್ನ ಮೆಲ್ಲಕ್ಕೆ ಅದನ್ನ ಬಕ್ಕೊಂಡು ನಿನ್ನ ಸ್ಪೀಡ್ ಗೊತ್ತಾದಂಗಲ್ಲ ನೀನು ಅದನ್ನ ಮಾಡ್ತೀನಿ ನಿಧಾನಕ್ಕೆ. ಈ ಮೂರದ್ದು ಕೆಲಸ ಇಷ್ಟ ಆಯ್ತು. ಇದಾದ್ಮೇಲೆ ನಿನ್ನ ಗಾಡಿ ಮತ್ತೆ ಎಷ್ಟು ಇದೆ ಹೋಗ್ತಿದೆ ಅಂತಂದು ಹಿಂದಕ್ಕೆ ಸರಿ ಮಚ್ಚ ಬಾಕತ್ತಿಗೆ ಕಾಣಿಸ್ತಿದ್ದೇನಾ? ಕಾಣಿಸ್ತಾ ಇದೆ. ಗಾಡಿ ಹಿಂಗೆ ನೋಡಿದ್ರೆ ಅಲ್ಲೈತೇನೋ ಗಾಳಿ ಅನ್ಸುತ್ತೆ. ಯಾರಿಗೂ ಬುದ್ಧಿ ಬಿಡ್ತೀವೇನೋ ಅನ್ಸ್ತಿರ್ತದೆ. ನಾನು ಹಂಗೆ ಹೊಡಿತಿದ್ದೆ, ಓವರ್ಟೇಕ್ ಮಾಡಕ್ಕೆ ಎದುರ್ತಿದ್ದೆ. ಇದಿರ್ತಲ್ಲ ಇಲ್ಲಿ ಯಾವುದೋ ಬುದ್ಧಿಂಗ್ ಇಟ್ಟಿದಾರಲ್ಲ ಇಷ್ಟು ಸ್ಪೇಸ್ ಅಂಕ. ಇದು ಬಂದ್ಬಿಟ್ಟು ಈ ಕಡೆಗೆ ಕೆಳಗೆ ಗಾಳಿ ಕರೆಕ್ಟ್ ಇರ್ತದೆ. ಇದು ಬಂದ್ಬಿಟ್ಟು ಆ ಕಡೆ ಗಾಳಿ ನಿನಗೆ ಇದ್ರ ನೀಟ್ ಇರ್ತದೆ. ನಮಗೆ ನೋಡಕ್ ಅಲ್ಲೇ ಎಲ್ಲ ಐತೆ ಅನ್ಸುತ್ತೆ. ಸೊ ಇಷ್ಟೇ ನಿಂದು ಬೈಕ್ ನಂಗೆ ಅಂದ್ರೆ ನಮ್ಗೆ ಮುಂದೆ ನೋಡ್ತೀವಲ್ಲ ಇದು ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ. ಇಷ್ಟು ಇರ್ತದೆ ಏನೇ ಅಂದ್ರೆ ಇಷ್ಟು ಮಧ್ಯೆ ನಿಮ್ಗೆ ನೋಡೋದು ವೈಟ್ ಲೈನ್ ಮೇಲೆ ನಾನು ಇದನ್ನ ಈ ಕಡೆ ಗಾಡಿ ಹೋಗಿ ನಿಲ್ಲಿಸ್ತೀನಿ ನೋಡು ಒಂದ್ಸರಿ. ಗೊತ್ತ ಬಾಕೊಂಬತ್ತು ಏನು ಮೆಲ್ಲಕಲಿ ಬಾ ಹಾಕ್ತೀನಿ ನೋಡಿ. ಹ್ಯಾಂಡ್ ಬ್ಯಾಗ್ ತೆಗಿಯಾ ತಂಗ ವೈಟ್ ಲೈನ್ ಕಿಂತ ಸ್ವಲ್ಪ ಈ ಸೈಡ್ ಇದೆ. ಒಟ್ಟಾಗ ಅಂದಾಜ್ ಅಂತ ಇದೆನಾ? ನಾನು ಬಂದು ಯಾವ ರೇಂಜ್ ಹೊಡೆದಿನ ಅಂತ ನನಗೆ ಗೊತ್ತಿಲ್ಲ. ವಯಸ್ಸು ನಾನೊಂದು ಯೂಟ್ಯೂಬ್ ನೋಡಿ ಕಳ್ದದ್ದು ವೈಟ್ ಲೈನ್ ದಾಟಿ ಈ ಕಡೆ ಬಂದತ್ತೆ. ಅಂದ್ರೆ ಒಂದು ಆ ಕಡೆಯಿಂದ ಸ್ಟ್ರೈಟ್ ಹೋಗ್ತಾರೆ ಅದು ಹೆಚ್ಚು ಕಮ್ಮಿ ಸ್ವಲ್ಪ ಒಂದು ಅಂದಾಜಿಗಂತ ಬರ್ತದೆ. ಸೊ ಇಲ್ಲಿ ಇಷ್ಟು ನೋಡ್ಬೇಕು ನೀವು ಮೇಲ್ಗಡೆಯಿಂದ. ಆದ್ರೆ ಇನ್ನೇನೇನು ಮಟ್ಟಿದಾಗ ಏರ್ಸ್ಬಿಡ್ಬಾ ಅಷ್ಟೇ ಸಾಕು. ಇನ್ನೇನೈತೆ ಇಷ್ಟು ಕಲ್ತ್ಬಿಟ್ರೆ ಮತ್ತ ಜೀವನ ಉದ್ಧಾರ ಮಾಡ್ಕೊಂಡು ಹೋಗ್ಬೋದು. ಗಾಡಿ ಯಾರು ಮಾಡಿದ್ರೆ ಸೋನು ಈಗ ಇದು ಗೇರ್ ಹಾಕೋ ಫಸ್ಟ್. ಓಕೆ, ಆಲ್ ದ ಬೆಸ್ಟ್ ಗೈಸ್. ಹೋಗಿ ಬನ್ನಿ, ನಾನು ಇರ್ತೀನಿ. ಎಲ್ಲರಿಗೂ ಹ್ಯಾಂಡ್ ಬ್ರೇಕ್ ತೆಗಿತಿಲ್ಲ ಅವರು. ಒತ್ತಡಿ ತೆಗಿರಿ ಅದು ಮುಂದ್ಗಡೆ ಹ್ಯಾಂಡ್ ಬ್ರೇಕ್ ಹಾಕದೆ ದೊಡ್ಡ ಮಾತು. ಅದನ್ನ ಅದು ಮೇಲೆ ದಿಮ್ಮಕ ಎರಡು ಕೈ ಆಗೋದು ಈಗ ನಾವು ಜಸ್ಟ್ ಹಿಂಗ್ ಮಾತು ಇವಾಗ ತೆಗಿದೀವಿ. ಎತ್ತ ಮ್ಯಾಲ ಎತ್ತಿದೆ ಇದು ಕ್ಯಾಮರಿಗ. ಓಕೆ, ಬ್ರೇಕ್ ಮೇಲೆ ಕಾಲಿಕ್ಕಿದ್ಯಾ? ಸ್ಟೇರಿಂಗ್ ಯಾರು ಹಿಡ್ಕೊಂಡು ಏನೋ ಮಾಡ್ತೀನಿ ಮುಂದಕ್ಕೆ ಕೈ ಮಾಡ್ತೀನಿ. ಒಳ್ಳೆ ಮಜಾ ಐತಿ ಅದು. ಮೇಲೆ ಬ್ರೇಕ್ ಹಲ್ಲು ಅದು ಅದು ರೈಸ್ ಮಾಡ್ಕೊಂಡೆ ಹೋಗಿ ಬರ್ತೀಯಾ? ಫಸ್ಟ್ ಟೈಮ್ ಹೊಡಿತಿದ್ದಾನೆ. ಅಲ್ಲಿ ಯಾವುದೋ ವೆಹಿಕಲ್ ಬರ್ತಿದೆ. ರೈಸ್ ಆಕ್ಸಿಲೇಟರ್ ರೈಸ್ ಮಾಡ್ತಿದ್ದಾನೆ. ಸ್ಟಾಪ್ ಮಾಡಲಿ ಸಾಕಿಲ್ಲ ತಿರುಗಿಸುವಂತೆ ಮಾಡಿಸಿದಂಗೆ ಅದ. ಅಂದರೆ ಈ ರೀತಿ ಸಿಗೋದೇ ಕಷ್ಟ ಬೆಂಗಳೂರುಗಳಾಗ. ರೋಡ್ಗಳು ಚೆನ್ನಾಗಿದೆ. ಇದು ಅಲ್ಲೇ 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 ಸೈಡಿಗೆ ನಿಲ್ಲಿಸ್ತಾ ಇದ್ದಾನೆ ಅನ್ಸುತ್ತವನೆ. ವೀಲಿಂಗ್ ಚೆಕ್ ಮಾಡ್ತಾ ಇದ್ದಾನೆ, ವೀಲ್ ಹೆಂಗೆ ಗೊತ್ತಾಗುತ್ತೆ ಅಂತ. ಹೋಗಿದ್ದಾರೆ. ನಾನು ಫಸ್ಟಿಗೆ ಕಾರ್ ಕಲಿಯೋಕ್ಕಾದ್ರೆ ನಂಗೆ ಕಾರೇ ಬರ್ತಿದ್ದಿಲ್ಲ. ನಮ್ಮ ಮನೆಗೆ ಯಾರಿಗೂ ಕಾರ್ ಬರೋದಿಲ್ಲ ನನ್ನ ಬಿಟ್ರೆ. ಕಾರ್ ಹೊಡ್ಯಕ್ಕೆ ಬರೋದ್ರೆ ಹೋಗಿ ಕಾರ್ ತಗೊಂಡ್ಬಂದ್ಬಿಟ್ಟಿದ್ವಿ. ತಗೊಂಬಂದು ಒಂದು 3-4 ದಿನಕ್ಕೆ ಕಲ್ತಿದ್ದೀನಿ. ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಅಲ್ಲಿ ಹೋಗಿದ್ದಾರೆ, ನಿಲ್ಸಿದ್ದೆ ನಾನು. ಈಗ ಯೂಟ್ಯೂಬ್ ತಗೊಂಡ್ಬರ್ತಾನೆ. ಯಾಕೋ ರೈಸ್ ಮಾಡ್ತಾನೆ ಅವಾಗಿಂದ. ಮತ್ತೆ ಯೂಟ್ಯೂಬ್ನ ಹಿಂದೆ ಕುಂದ್ರ ಮಚ್ಚ. ಯಾಕ ಹಿಂದೆ ಕುಂದ್ರ ಏನಾದ್ರು ಬೀಳ್ತೀರಿ ರೀ ಅವನು. ಎಲ್ಲ ಗೈಸ್ ಮತ್ತೆ ಎಲ್ಲರಿಗೂ ಮುಂದೆ ಬರ್ತೀನಿ ಏನೋ ಮಾಡ್ತೀನಿ ನಾನು. ಓಕೆ, ಒಳಗಡೆ ಕೂತ್ಕೊಂತೀನಿ ನಾನು. ಮತ್ತೆ ಅನ್ಲಾಕ್ ಮಾಡ್ಲಿದ್ನಾ? ಯೂಟರ್ನ್ ಮಾಡಿಸ್ಬಿಡ. ಯೂಟರ್ನ್ ಮಾಡಿಸ್ಕೊಡ. ಅಲ್ಲಿ ಕಾರ್ಗಳಿದಾವ. ಮಾಡ್ತೀನಿ ನಾನು. ಹ್ಯಾಂಡ್ ಬ್ರೇಕ್ ಹಾಕ್ಬಾರ್ದು. ಸ್ಲೋಪ್ ಐತಿಲ್ಲ ಹ್ಯಾಂಡ್ ಬ್ರೇಕ್. ಆ ಕಡೆ ಹೋಗ್ಬೇಡ, ಈಗ ತಿರುಗಿಸ್ಬಿಡೋದು ಮತ್ತೆ ವಾಪಸ್. ಈಗ ನ್ಯೂಟ್ರಲ್ ಮಾಡು. ನ್ಯೂಟ್ರಲ್ ಇದ್ದಾನಾ? ಆನ್ ಮಾಡು. ಕ್ಲಚ್, ಬ್ರೇಕ್, ಬ್ರೇಕ್ ತೆಗಿ, ಹ್ಯಾಂಡ್ ಬ್ರೇಕ್ ತೆಗಿ. ಎರಡು ಬ್ರೇಕ್ ಹಿಡ್ಕ ಹ್ಯಾಂಡ್ ಬ್ರೇಕ್ ತೆಗಿ. ಅದು ಮತ್ತೆ ಊಟ ಮಾಡಿ ನಾನು ಬ್ರೇಕ್ ಹಿಡಿದೆ ಕಾಸಂದು. ಹ್ಯಾಂಡ್ ಬ್ರೇಕ್ ತೆಗೆದ್ಮೇಲೆ ಈಗ ಅಲ್ಲೋಗ
ನೋಡಂತೇಳಿ ಯಾವ ರೀತಿ ಮಾಡ್ತಾನಂತ. ತಡಿ ಕಾರ್ ಬರ್ತದೆ, ಬ್ರೇಕ್ ಹಿಡ್ಕೊಂಡಿರಲ್ಲ ಮತ್ತೆ ಏನೋ ಮಾಡಿದಾರ ಏನೋ ದೊಡ್ಡ ಬ್ಲಾಗರ್ ಇದಾರ ಅಂದ್ಕೊಂಡು ಹೋದವನು. ಬಿಡದೆ ಆಗಿದ್ದಾಗಲ್ಲ ಅದು ಏನಕ್ಕತ್ತೆ ಹಬ್ಬ ಅಂದ್ರೆ ಅಷ್ಟೇ. ಹಾ ಅದ್ದಲ್ಲಿ ಹಿಂಗ್ ಮಾಡಿದ್ರೆ ಅಲ್ಲಿ ಕ್ಲಚ್ ಹಿಡ್ಕೊಂಡೆ ಇದು ಎಕ್ಸ್ಲೇಟರ್ ಹೋದಮ್ಮ. ಅಲ್ಲ ಎಕ್ಸ್ಲೇಟರ್ ಅಲ್ಲ, ಬ್ರೇಕ್ ಬಿಡು. ಆಮೇಲೆ ಅಂದ್ರೆ ಪೂರ್ತಿ ಅಂತಲ್ಲ, ನಿಧಾನ ಕ್ಲಚ್ ಬಿಡು. ಕ್ಲಚ್ ಹಿಡ್ಕೊಂಡ್ರೆ ಅಂತ ತೊಂದ್ರೆ ಅಲ್ಲ. ಏನ್ ಸೌಂಡ್ ಬರುತ್ತಲ್ಲ ಇದು. ಓಕೆ ಬಿಡು ಮಚ್ಚ, ಏನಾಗಲ್ಲ ಏನ ಹಿಡ್ಕೊಂತೀನಿ ಬಿಡು ಮಚ್ಚ. ಅದ್ದಲ್ಲಿ ಇದೇ ಹಿಂದೆ ಬಿಡ್ತೈತೆ, ನನಗೆ ಭಯ ಆಕತ್ತ ನೋಡಿ ನೋಡಿದ್ರೆ. ಹೇಳ್ಕೊಳಕ್ ಬರೋದು ಬರ್ರಿ, ನಾನು ಹೇಳ್ಕೊಡ್ತೀನಿ ಗೈಸ್, ನಾನು ಹೇಳ್ಕೊಡ್ತೀವಿ ಮತ್ತೆ ಯೂಟರ್ನ್ ತಗೊಂತೀನಿ ಬರ್ಲಿ. ಹೌದಾ, ಓಕೆ ನೀನು ಯೂಟರ್ನ್ ತಗೊಂತೀಯಾ? ಓಕೆ ಇದು ಬರುತ್ತೆ ನೋಡು, ರೆಕಾರ್ಡಿಂಗ್ ಗೈಸ್ ಎಲ್ಲ ಒಳ್ಳೇದಾಗಿ ಕಾಣಿಸೋದಲ್ಲ. ಹಿಂದೆ ಇದೊಂದು ಕಾಣಿಸ್ತಿದೆ ಶಿಯಾ, ಹಿಂದಕ್ಕೆ ಹೋಗ್ಬಿಡದಾನೆ. ಹಿಂದೆ ಯಾರಿಲ್ಲ ಬಿಡು. ಓಕೆ ಚಪ್ಪಲಿ ಬ್ರೇಕ್ ಕಾಲಕ್ಕೆ ಇನ್ನೊಂದು ಬ್ರೇಕ್ ಕಂಫರ್ಟೇಬಲ್ ಹಾಕೊಂಡು ಎರಡು ಆದ್ಮಿಯಾ ಫುಲ್ ಆದ್ಮಿ ಬಲ್ಗಲ್ಲ. ಓಕೆ ಇನ್ನೊಂದು ಗೊತ್ತಾ, ಅದು ಮದ್ನ ಇದು ಅದನ್ನ ಎಷ್ಟ ಇದೆ ಅದು ನೀನು ಅದನ್ನ ಇನ್ನೊಂದು ಕಾರಲ್ಲಿ ಅದನ್ನ ಇಳಿಸ್ ಅಷ್ಟ ಹಂಗಡಕ. ನೀನು ಏನು ಎಕ್ಸ್ಟ್ರಾ ಟ್ರೈ ಮಾಡ್ಬೇಡ, ಬರ ಕ್ಲಚ್ ಬಿಡೋದ್ ಕಲಿ, ಕ್ಲಚ್ ಬ್ರೇಕ್ ಕಾಲ್ ಬ್ರೇಕ್ ಅಡ್ಜಸ್ಟ್ ಮಾಡೋದು ಮಾಡು ಬಿಡು. ಏನ್ ಬೇಡ ಏನು ಬೇಡ ಹಂಗೆ ಬಿಡು. ಹೆಂಗ ಡೌನ್ ಆಗೈತ್ ಬಿಡ, ಬೇಡ ಆನ್ ಮಾಡೋದೇನ್ ಬೇಡ ಬಿಡು ಹಂಗೆ. ಹಾ ಕಾರ್ ಆನ್ ಮಾಡು. ಹೌದು ಇಲ್ಲದ್ರೆ ಇದಾಕತ್ತೆ ಎರಡು ಇಟ್ಕ ಆನ್ ಮಾಡು, ಗೇರನ್ ಹಾಕ್ಬೇಡ. ಓಕೆ ಬಿಡು, ನಿಧಾನಕ್ಕೆ ಕ್ಲಚ್ ಬಿಡು ಬಿಡು ಕ್ಲಚ್ ಬಿಡು ಬಿಟ್ಬಿಡು. ಏನಾಗಲ್ಲ ಇದೇನು ಹೆಂಗಿದ್ರು ಗಾಡಿ ತಿರುಗಿಸ್ ಮೊದ್ಲು ಇದನ್ನ. ತಗ್ಗೈತೆ ತಿರ್ಸಲಿ. ಓಕೆ ಓಕೆ ಸಾಕು ಪೂರ್ತಿ ಎಲ್ಲ ಹಿಂದೆ ಹೋಗಿ ಹೇಳ್ತೀನಿ, ಅಲ್ಲಿಗೆ ಹೋಗು. ಇಷ್ಟ ಆಯ್ತಾ? ಇದು ಅಲ್ಲ ಕೈ ಹೆಂಗ್ ಹಿಡ್ಕೊಂಡ್ರಿ ಇನ್ನೊಂದ್ಸರಿ ಹಿಡ್ಕೊಂಡು ಅಲ್ಲ ನೀವ್ ಹಿಡ್ಕೊಂಡು ನೋಡ್ರಿ ಮುರಿದು ಹಾಕಿಲ್ಲ ನೀನು. ಫಸ್ಟ್ ನೋಡಿದ್ದು ಅಲ್ಲ ಹಿಂಗ್ ಪೂರ್ತಿ ಲಾರಿ ಹೊಡೆದ ನೋಡಕ್ ಹೋಗ್ತಾನಿದ್ದು. ಏನಂತಾರೆ ಇದು ಏನ್ ಮುಚ್ಚಿದ್ದು? ಅಲ್ಲ ಇದು ಏನೋ ಅದು ಸ್ಟೇರಿಂಗು ಸ್ಮೂತ್ ಇರೋಕೆ ಏನೋ ಅಂತಾರೆ ಬಿಡು, ನನಗೆ ಗೊತ್ತಲ್ಲ. ಸಾಫ್ಟ್ ಮೂವ್ ಮಾಡೋದು. ಓಕೆ ಈಗ ನೋಡಿ, ಈಗ ನಿನ್ಗೇನೊಂದು ಗೊತ್ತಾಯ್ತು. ಈಗ ಕ್ಲಚ್ ಐತೆ, ಬ್ರೇಕ್ ಕ್ಲಚ್ ಬಿಡು. ಅಲ್ಲ ಸಾರಿ ಇದು ಕ್ಲಚ್ ಬಿಡು ಕಾಲ್ ಬಿಡು ಏನಾಗೋದಿಲ್ಲ, ಅದೇನು ಆಫ್ ಆಗೋದಿಲ್ಲ. ಯಾಕಂದ್ರೆ ನೀವು ಗೇರಾಗಿಲ್ಲಲ್ಲ, ಆಫ್ ಆಗೋದಿಲ್ಲ. ಬ್ರೇಕ್ ಒಂದಾಗೆ ಹಿಡ್ಕೊಂಡಿದ್ದೀವಿ. ಬ್ರೇಕ್ ತಡಿ, ಈಗ ನಿಧಾನ ಕೈ ಬಿಡು ಬ್ರೇಕ್ನ. ಹಾಂ ಓಕೆ ನೋಡಿ, ಹೋಗತ್ತೆ ಹಿಂಗೆ ಇಷ್ಟ ತಿಳ್ಕ ನಿಲ್ಸಿದ್ರೆ ನಿಲ್ತದೆ. ಇದು ಮೇನು ಸರಿ. ನಾ ಈಗ ಡೌನ್ ಆಗಿರೋಕೆ ಹೋಗ್ತಿದ್ದೆ. ಓಕೆ ಗೈಸ್, ಒಂದ್ಸರಿ ರಿವರ್ಸ್ ತಿರ್ಗಿಸಿದಾಗ ನಾನು ತೋರ್ಸೋಣ ಇಲ್ಲ ನೋಡ್ತಾ ಕನ್ಫ್ಯೂಸ್ ಇರ್ತದೆ. ಓಕೆ ಈಗ ಆತಾ ಇಷ್ಟಂತ ಗೊತ್ತಾ ನೀನು ಕ್ಲಚ್ ಬಿಡು. ಅಲ್ಲ ಸಾರಿ ಬ್ರೇಕ್ ಬಿಡು. ಇಷ್ಟ ಹಿಡ್ಕ ನೋಡಿ, ಬ್ರೇಕ್ ಇಡಿ ಬ್ರೇಕ್ ಬಿಡು ಇಷ್ಟ ಕಲಿ. ಸಡನ್ ಆಗಿ ಬಿಡಬಾರ್ದ, ಹಿಂಗೆ ಬ್ರೇಕ್ ಹಿಂಗೆ ನೋಡಿ, ಈಗ ಸಡನ್ ಆಗಿ ಇದಾತ ಹಂಗೆ ಹಿಡಿಬಾರ್ದು. ಬ್ರೇಕ್ ಲೈಟ್ ಆಗಿ ನಿಧಾನಕ್ಕೆ ಬ್ರೇಕ್ ನಿಧಾನಕ್ಕೆ. ಓಕೆ ಹಿಂಗೆ ಹಿಡಿದ್ರೆ ಏನಾಗೋದಲ್ಲ. ಸರಿ ಬಂತು ತಡಿ. ಈಗ ಅವ್ನು ಅಲ್ಲೇ ಹೋದಂಗ ಅದಲ್ಲಿ ಅಲ್ಲೇ ಬಲಗಡೆ ಯಾಕನ ಇಲ್ಲಿ ಹಿಂಗೆ ಬರ್ತಾನ ನಾನು ಆ ಕಡೆ ತಕ್ಕಂತಿಂತ. ಈಗೇನಾಗ್ಬೋದ ಹೋದ ಬಿಡ ಹೋದ. ಓಕೆ ಓಕೆ ಅಲ್ಲೇ ಹೋತು ದಾರಿ ಬಂದಿದೆ. ಬೇಕಂತಾನೆ ಬಂದ ಇಲ್ಲ ಇಲ್ಲೇ ಬರ್ತಾನ ನಾನು ಊಟ ಮಾಡ್ಕೊಲ್ಲ. ದಾರಿ ಬಂದಿದೆ, ಬ್ರೇಕ್ ಹಿಡ್ಕೊಂಡಿದ್ದೀವಿ ತಾನ ಹತ್ತು ಬಂದು ಬಿಟ್ಟಿದ್ದೀವಿ. ಓಕೆ ಬಾಗ್ತದೆ ಇದನ್ನ ಕಮ್ಮಿ ಮೊದಲು. ಇದು ಸ್ವಲ್ಪ ಬ್ರೇಕ್ ಹಾಕು, ಬ್ರೇಕ್ ನಿಧಾನಕ್ಕೆ ನಿಲ್ಸತ್ತಲ್ಲ ಅಷ್ಟೇ. ಅವ್ನು ಏನೋ ಮಾಡ್ತಾನೆ ಅವ್ನು ತಿರ್ಗಿಸ್ತಾನೆ. ಬ್ರೇಕ್ ಬಿಡ ಬ್ರೇಕ್ ಬಿಡ ಮತ್ತ ಬಿಡ ಏನಾಗಲ್ಲ. ಇದನ್ನ ಹಿಡ್ಕೊಳ್ಳೋ ನಾನು ಹಿಡ್ಕಲ್ಲ, ಸ್ವಲ್ಪ ಈ ಕಡೆ ತಿರ್ಸ್ಕೊಂಡೆ. ಬ್ರೇಕ್ ಬಿಡು ಏನಾಗಲ್ಲ, ಪೂರ್ತಿ ತಿರ್ಸ್ಬೇಡಿ ಅನ್ಸುತ್ತದೆ. ಗಾಡಿ ಹೋಗ್ತಾ ಗೊತ್ತಾಗ್ತೀನಿ ಒಂದೇ ತಿರ್ಸ್ಕೊಳ್ಳೋಣ. ಓಕೆ ಸ್ಟ್ರೈಟ್ ಮಾಡು. ಓಕೆ ಅಷ್ಟೇ ಸ್ಟ್ರೈಟ್ ಅಂದ್ರೆ ಇಷ್ಟೇ ಇದೆ. ಪವರ್ ವೀಲ್ ಈಗ ಗೊತ್ತು ನನಗೆ ಇಷ್ಟೇ. ಇದು ಇಷ್ಟ ಆಗ್ಬೇಕು ನಿಮ್ಗೆ ಬ್ರೇಕ್ ಹಾಕ್ಬಿಟ್ಟ. ಸೊ ಹಿಂಗೆ ಬರಲಿ ಬ್ರೇಕ್ ಆಗಿಬಿಟ್ಟು ಈಗ ಲೈಟಾಗಿ ಇದನ್ನ ಬಚ್ಚಿರ್ಕ ಬ್ರೇಕ್ ಹಿಡಿಬೇಡ. ಹಾಕಿ
ಆಯ್ತಾ ಲೈಟಾಗಿ ಬಿಡು ಅಷ್ಟೇ ಖರ್ಚು ಬ್ರೇಕ್ ಮೇಲೆ ಕಾಲು ಇರ್ತೀವಿ ಈಗ ಬ್ರೇಕ್ ಮೇಲೆ ಓಕೆ ಈಗ ನಿಧಾನ ಕ್ಲಚ್ ಬಿಡಿ ಕೈ ಬಿಡಿ ಏನು ಬೇಕಾಗಿಲ್ಲ ಆರಾಮ್ ಕ್ಲಚ್ ಬಿಡ ನಿಧಾನ ಕ್ಲಚ್ ಬಿಡು ಅಷ್ಟೇ ಹೋಗಷ್ಟೇ ಇಷ್ಟೇ ಮಾಡೋದು ನಿಧಾನ ಬಿಟ್ಟು ಪಿಕಪ್ ಆಗತ್ತೆ ಬಿಟ್ಬಿಡು ಈಗ ನಿಧಾನಕ್ಕೆ ಪಿಕಪ್ ಆಗುತ್ತೆ ಅಷ್ಟೇ ಕ್ಲಚ್ ನಿಧಾನಕ್ಕೆ ಬಿಟ್ಟು ಅಲ್ಲಿ ಈಗ ಬೇಕಾ ಕಾಲು ಬಿಟ್ಬಿಡು ಕ್ಲಚ್ ಮಾಡಿದ್ರೆ ಕಾಲೇ ತೆಗಿತಾನೆ ಇರ್ಲಿ ಬಿಡಿ ಏನು ತೊಂದರೆ ಕಾಲೇ ಹಿಡಿದ್ಲೇಬೇಕಂತೇನಿಲ್ಲ ಒಂದ್ಸರಿ ಗಾಡಿ ಮೂವ್ ಆದಾಗ ಈಗ ನಿಲ್ಲಿಸ್ಬೇಕು ಕ್ಲಚ್ ಕ್ಲಚ್ ಇಡಿ ಬ್ರೇಕ್ ಆಮೇಲೆ ಇಲ್ಲಿ ಕೊಡೋಣ ರೋಡಿಗೆ ಬಂದು ಕ್ಲಚ್ ಇಡಿ ಅಲ್ಲಿಗೆ ಹೋಗೋಣ ಬಾ ಸ್ವಲ್ಪ ಕೂಡ ಎಕ್ಸ್ಟ್ರಾ ಕೊಡಿ ಹೋಗೋಣ ಅದು ಕ್ಲಚ್ ಬ್ರೇಕ್ ಎರಡು ಕ್ಲಚ್ ಡಿಮ್ಮಿಡಿ ಮೊದಲು ಕ್ಲಚ್ ಡಿಮ್ಮಿಡಿ ಒಂದಿಗೆ ಬ್ರೇಕ್ ಹಿಡಿಬಾರ್ದು ಹಿಡಿಬೇಕು ತುಂಬಬೇಕು ಕ್ಲಚ್ ಹಿಡಿಯಕ್ಕ ನೀನು ಬ್ರೇಕ್ ಹಿಡಿಯೋದು ಬೇಡ ಬ್ರೇಕ್ ಮಾಡಿ ಆಮೇಲೆ ಬ್ರೇಕ್ ನಿಧಾನಕ್ಕೆ ಇಡಿ ಆಯ್ತಾ ಗೈಸ್ ಹಾ ಊಟ ಮಾಡಿದ್ದೀನಿ ವಿಡಿಯೋ ಈಗ ವಿಡಿಯೋ ಖರ್ಚು ಬ್ರೇಕ್ ಆಗಿದ್ದೀನ ಇದು ನಿಲ್ಲಿಸ್ಬೇಕು ಇವಾಗ ಸೊ ಈಗ ಬ್ರೇಕ್ ಆಗಿಬಿಟ್ರೆ ಚಿಕ್ಕನ್ ಗಾಡಿ ಮುಂದಕ್ಕೆ ಹೋಗ್ತದೆ ಡೌನ್ ಐತಲ್ಲ ಸೊ ಖರ್ಚು ಬ್ರೇಕ್ ಹಿಡಿಬೇಕು ಇದನ್ನ ನೋಡ್ಬೇಕು ಮೊದಲು ಆನ್ ಮಾಡ್ತೀನಿ ಮುಂಚೆ ನ್ಯೂಟ್ರಲ್ ಆಯ್ತಾ ಈಗ ಆನ್ ಮಾಡ್ತೀನಿ ಇನ್ನೊಂದು ಆನ್ ಆಯ್ತಾ ಈಗ ಎರಡು ಹಿಡಿದೀನಿ ನಾನು ಯಾರು ಬಿಟ್ಟುವ ಈಗ ಫಸ್ಟ್ ಗೇರ್ ಹಾಕಿದ್ದೀನಿ ಎರಡು ದಿನ ಬಿಡಿದ್ದೀನಿ ಆನ್ ಮಾಡಕ್ಕಾರ ಅಲ್ಲಿಂದ ಯಾರೋ ಬರ್ತಾರ ಓಕೆ ಬಲಗಡೆ ನೀನು ಇಂಡಿಕೇಟರ್ ನೋಡಿದ್ರು ಇಲ್ಲ ರೀ ಇಲ್ಲಿ ನೋಡಿ ನೋಡಿ ಇದು ಎಡಗಡೆ ಅಲ್ಲ ಸಾರಿ ಇದು ಬಲಗಡೆ ಕಡೆ ಹಿಂದ್ಗಡೆ ಸರಿನಾ ಇದು ಫಸ್ಟ್ ಗೇರ್ ಆಗೈತೆ ಈಗ ಕ್ಲಚ್ ಬ್ರೇಕ್ ಹಿಡಿದು ಲೈಟಾಗ ಬ್ರೇಕ್ ಹಂಗೆ ಅಲ್ಲೇ ಕ್ಲಚ್ ನಿಧಾನ ಬಿಡ್ಬೇಕು ಅದು ಒಂದು ವೈಬ್ರೇಟ್ ಬರ್ಬೇಕಾದ್ರೆ ನೀವು ಬ್ರೇಕ್ ಬಿಡ್ಬೋದು ಸೊ ಹಿಂಗೆ ಇಟ್ಕೊಂಡು ಈಗ ಇದು ನೀವು ತಿರ್ಸ್ಕೊಬೇಕು ನಿಧಾನಕ್ಕೆ ನೋಡಿದ್ರೆ ಗೊತ್ತಾಗ್ತೀನಿ ಯಾವ ಆಂಗಲ್ ತಿರ್ಸ್ಕೊಂಡು ಹೊಡಿತು ಅಂತ ಬಂದ ಈಗ ಕ್ಲಚ್ ಬೇಕು ಹಂಗೆ ಅಡ್ಡ ಬಂದ್ರೆ ಕ್ಲಚ್ ಬೇಕು ಈಗ ನಾವು ಗಾಡಿ ಸ್ವಲ್ಪ ಮುಂದೆ ಕೊಡ್ತೀವಿ ನಾವು ಕ್ಲಚ್ ಬಿಟ್ರು ಲೈಟಾಗಿ ಎಕ್ಸ್ಪೀಡ್ ತಗೋಬೇಕು ಸ್ವಲ್ಪ ಅದು ಪವರ್ ಕೊಟ್ಟಾಗ ಅಷ್ಟೇ ಕ್ಲಚ್ ಬೇಕು ಸ್ಪೀಡ್ ಗೊತ್ತಾ ಕ್ಲಚ್ ಬೇಕು ಇದು ವಾಪಸ್ಸು ಇದು ರಿವರ್ಸ್ ಒಂದು ಹಿಂದೆ ಜಸ್ಟ್ ಇದು ಏನೋ ಎತ್ತಾಕ್ಬೇಕಂದ್ರೆ ಇಲ್ಲ ಅದು ನಮ್ದು ದೊಡ್ಡ ಕಾರಲ್ಲಿ ರಿವರ್ಸ್ ಹಾಕಿದ್ರ ರಿವರ್ಸ್ ಬಿದ್ದಿಲ್ಲ ಅದು ಫುಲ್ ಕ್ಲಚ್ ಓಕೆ ರಿವರ್ಸ್ ಬಿಡೋದನಾ ಇನ್ನಕ್ಕೆ ಸೌಂಡ್ ಬರ್ತೈತೆ ನೋಡೋದು ರಿವರ್ಸ್ ಮುಂದೆ ಹೋಗುತ್ತೆ ಮುಂದಕ್ಕೆ ಹೋಗ್ತಿದ್ದಾನ ಅದ್ ನೋಡಿ ಅದೇ ಹೇಳಿದೀಗ ಬ್ರೇಕ್ ಇದೆಯಾ ಲೈಟ್ ಬಿಟ್ಟು ಸ್ವಲ್ಪ ವೈಬ್ರೇಷನ್ ಹಾಕತ್ತ ಗಾಡಿ ಮುಂದಕ್ಕೆ ಹೋಗುತ್ತೆ ಅವಾಗ ಬ್ರೇಕ್ ಬಿಡು ಕ್ಲಚ್ ಒಂದು ಹಿಂದಕ್ಕೆ ಕ್ಲಚ್ ಸ್ವಲ್ಪ ಜಾಸ್ತಿ ಪವರ್ ಇಲ್ಲ ಎಕ್ಸ್ಟ್ರೀಟ್ ಹೋಗ್ಬೇಕು ಈಗ ಪವರ್ ಕೊಡಕ್ಕೆ ಅಷ್ಟೇ ಅದಕ್ಕೆ ರಿವರ್ಸ್ ಇದು ರಿವರ್ಸ್ ನಿಲ್ಬೇಕು ನಾನು ಮತ್ತೆ ಬ್ರೇಕ್ ಕಾಲ್ಟಿಡ್ಬೇಕು ಇಂಥ ಟೈಮ್ಗಳಲ್ಲಿ ಜಾಸ್ತಿ ಇದು ಮಾಡಬಾರ್ದು ಬ್ರೇಕ್ ಕ್ಲಚ್ ಈಗ ಜಾಗ ಐತೆ ತಿರ್ಸ್ಕೊಳಕ್ಕೆ ಮತ್ತೆ ವಾಪಸ್ ತಕೊಂಡ ಫಸ್ಟ್ ಗೇರ್ ಹಾಕು ಹಿಂಗ ಮತ್ತೆ ಅಲ್ಲಿ ಹೋಗೋಣ ಅಲ್ಲಿಗೆ ಹೋಗಿ ಅಲ್ಲಿ ಇಲ್ಲ ಇಲ್ಲೇ ಕೊಡು ಹಿಂಗೆ ಕೊಡು ದಿನಕ್ಕಾದ್ಲೆ ಇಲ್ಲ ಸರಿ ಬಾ ಇಲ್ಲೇ ಕೊಡ್ತೀನಿ ಬಾ ತಿರುಗಿಸ್ತೀನಿ ಸೆಂಟರ್ ಇದು ಸೆಂಟರಲ್ಲಿ ಹಾಕ್ಬಿಡ ಹೋಗೋರು ಬಾ ಹಿಂಗೆ ನಾನು ಕಾಲುಗಳು ಇದನ್ನ ನೋಡ್ಬೇಕು ಸ್ವಲ್ಪ ವೀಲು ಹಂಗೆ ಹಿಂಗೆ ಹಿಡ್ಕೊಂಡು ಹಿಂಗೆ ತಿರ್ಸಿ ಹೆಂಗ್ ತಿರ್ಸ್ತೀನಿ ಹಿಂಗೆ ಹಿಡ್ಕೊಂಡ್ರ ಲಾಕ್ ಆಗುತ್ತೆ ಬೇರೆ ಸೆಂಟರ್ ಹಾಕ್ಬಿಡ ಯಾರು ಬರ್ತೈತೆ ಇದು ಲಾಕ್ ಈಗ ಲಾಕ್ ನೀನು ಈಗ ಹಿಂಗೆ ಎತ್ತಿದ್ಯಾ ಅದೇ ಹೋಗತ್ತೆ ಇಳಿಸಕ್ಕಾರ ಅಷ್ಟೇ ಅದು ಇಳಿಸ್ಬೇಕು ಕರೆಕ್ಟಾಗಿ ಮಾಡ್ತೀನಿ ಇಷ್ಟೊಂದು ತಿಳಿಬೇಕಾ ಸಾಟಿ ಅನ್ಸುತ್ತೆ ಹೋಗ್ತಾ ಅದೇನು ಅನ್ಸೋದಿಲ್ಲ ನಾನು ಹಂಗೆ ಅನ್ಕೊಂಡು ಬೈಕ್ ಹೋದವ್ರಿಗೆ ಕಾರ್ ಈಜಿ ಅದೊಂದು ಹೊಡೆದಂತಾರ ಅಂದ್ರೂ ಸುಮ್ಮನೆ ಆಗೋದಿಲ್ಲಪ್ಪ ಏನಿದೆ ಕುತ್ಕೊಂಡು ಓಡಿಸ್ತೀವಿ ಅಷ್ಟು ಬಿಟ್ರೆ ಅದ್ರಷ್ಟೇ ಅಂದ್ರೆ ಬೈಕು ಭಾಳ ಮಾಡೋದು ಅಷ್ಟೇ ಗುಡ್ ಇದನ್ನ ನಿಲ್ಲಿಸ್ಬೇಕು ಬ್ರೇಕ್ ಚಿಕ್ಕಂದ್ರು ಶಕ್ತಿ ಅದಮ್ಮ ಇದನ್ನ ಮೊದಲು ಮ್ಯಾಲಿಂದ ರಂಗ್ ಅದ ಮೊದಲ ಅದು ಹೌದು ಇಲ್ಲಿರ್ತೈತಲ್ಲ ಸ್ವಲ್ಪ ಎತ್ಕೊಬೇಕಾದ್ರು ಟೈಟ್ ಆಗಿರ್ತೈತ ಸ್ವಲ್ಪ ಎತ್ತಿ ನೋಡಿ ಈಗ ಎತ್ತಿ ಓಕೆನಾ ಈಗ ಸ್ಟೇರಿಂಗ್ ಮೇಲಿನ ಕೈ ತೆಗಿಬೇಕು ಓಕೆ ಎಲ್ಲ ಕ್ಲಚ್ ಬಿಡು ವೈಬ್ರೇಷನ್ ಆಗೋವರೆಗೂ ಬ್ರೇಕ್ ಹಿಡ್ಕೊಂಡು ಕ್ಲಚ್ ಬಿಡು ವೈಟ್ ಆಗ ವೈಬ್ರೇಟ್ ಆಗತ್ತಂತ ನಿನ್ಗೆ ಗೊತ್ತಾಗತ್ತೆ ಮುಚ್ಚ ನಿನ್ ವೈಬ್ರೇಟ್ ಆಗೋದು ನಿಧಾನ ಕ್ಲಚ್ ಬಿಡು ಅಷ್ಟು ಸ್ಟ್ರೈಟ್ ಆಗಿ ಹಾಕೊಂಡಿರ್ತೀವಿ ಆರಾಮಾಗಿ ಕೂತ್ತೀವಿ ವೈಬ್ರೇಟ್ ಹಾಕತ್ತೆ ಬಿಡ್ಬೇಡ ವೈಬ್ರೇಟ್ ಆದಾಗ ಆನ್ ಮಾಡಿ ಆನ್ ಮಾಡು ಬಿಡಿ ಏನಾಗಲ್ಲ ಆನ್ ಮಾಡಿ ಫಸ್ಟ್ ಗೇರ್ ಹಾಕೋ ವೈಬ್ರೇಷನ್ ಬರಕ್ಕಾರ ಅಲ್ಲೇ ಇಡ್ಕ ಕ್ಲಚ್ ನೋಡ್ತೀನಿ ವೈಬ್ರೇಷನ್ ಬರಲ್ಲ ಅದು ಅಲ್ಲಿವರೆಗೆ ನಿಧಾನಕ್ಕೆ ಹಂಗೆ ಹೇಳ್ತೀನಿ ಮತ್ತೆ ವೈಬ್ರೇಷನ್ ಈಗ ಲೈಟಾಗ ಎಕ್ಸ್ಟ್ರೀಟ್ ಮಾಡ್ಕೊಳ್ರಿ ಇಲ್ಲ ಬ್ರೇಕ್ ತೆಗಿ ಅದೇ ಈಗ ಹಂಗೆ ಅಡ್ಕ ಎಕ್ಸ್ಟ್ರೀಟ್ ಬ್ರೇಕ್ ತೆಗಿ ಹಂಗೆ ನಿಂದಿರ್ತದೆ ಗಾಡಿ ಗೊತ್ತಾ ಹಿಂದಕ್ಕೆ ಹೋಗಲ್ಲ ನೋಡು ಹೊಡಿ ಎಕ್ಸ್ಟ್ರೀಟ್ ಹೊಡಿ ಹೊಡಿ ಎಕ್ಸ್ಟ್ರೀಟ್ ಹೊಡಿ ಹೊಂಡೆ ಎದುರ್ತಾರಲ್ಲಿ ಕೊಡ್ತಿದಾರೆ ಇದನ್ನು ನಿಧಾನ
ಅಷ್ಟೇ ಅಷ್ಟೇ ಗೊತ್ತಾಯ್ತು. ಸ್ವಲ್ಪ ಪಿಕಪ್ ಆಗ್ಬಿಟ್ರೆ ಆತ ಅವನ್ನ ಎದುರಿದ್ದ ಅಷ್ಟೇ ಹೊಡ್ಯ ಇನ್ನು ಕೊಚ್ಚಕ್ಕ ಇಲ್ಲ ಇರ್ಲಿ ಒಂದ್ ಬೇಕಾರೆ ನಿಧಾನ ಕೊಡ್ಕ ಒಂದೇ ಗಾಡಿ ಪಿಕಪ್ ಅಷ್ಟೇ ನಿಧಾನ ರೈಸ್ ಮಾಡ್ಬೇಡ ಗೊತ್ತಾಗಲ್ಲ ಒಂದೇ ಕೆರೆಗೆ ಉದ್ರಿಸ್ಬಾರ್ದು ಕ್ಲಚ್ ಹಾಕು ಹಂಗ ಹೊಡಿ ಹೇಳ್ತೀನಿ ನೋಡಿ ಒಂದೇ ಕೆರೆಗೆ ಹೋಗು ಪಿಕಪ್ ಆಗುತ್ತೆ ನೀ ಕ್ಲಚ್ ಬಿಡ ಕ್ಲಚ್ ಬಿಟ್ಟು ಬ್ರೇಕ್ ಹೊಡಿಯ ಅಲ್ಲ ಅದು ನೋಡಿಯ ಎಕ್ಸ್ಟೇಟ್ ನೋಡಿಲಿ ಬ್ರೇಕ್ ಕೇಳ್ತೀನಿ ಓಕೆ ಕ್ಲಚ್ ಆಯ್ತಾ ಕ್ಲಚ್ ನಿಧಾನ ಕೇಳ್ತೀನಿ ಆಯ್ತಾ ಈಗ ಪೂರ್ತಿ ಬಿಡ್ಬೇಡ ಓಕೆ ಬಿಡ ಈಗ ಎಕ್ಸ್ಟೇಟ್ ಇಡ್ತು ಈಗ ಸ್ವಲ್ಪ ಎಕ್ಸ್ಟೇಟ್ರು ಅದು ಸ್ವಲ್ಪ ಎಕ್ಸ್ಟ್ರಾ ಕಲಿತೀನಿ. ಎಕ್ಸ್ಟೇಟ್ರು ಹೊಡಿ ಹಂಗಂತ ಒಂದೇ ಕೆರೆಗೆ ನೀನು 90 ರೂಪಾಯಿ ಈ ಕ್ಲಚ್ ಬಿಟ್ಟು ಎಕ್ಸ್ಟೇಟ್ರು ಅದು ನಿಧಾನಕ್ಕೆ ಹೋಗ್ತಾ ಎಕ್ಸ್ಟೇಟ್ರು ಅದು ಬೇಕು ಕ್ಲಚ್ ಬಿಡ್ಬೇಕು ಬಿಡದೆ ಒಂದು ಗಂಟೆ ಆಯ್ತು ರೋಡ್ ಮುಗಿದು ರೋಡ್ ಮುಗಿತು ನೀವು ಕ್ಲಚ್ ಬಿಡು ಓಕೆ ಎಕ್ಸ್ಟೇಟ್ರು ಅದು ಮೂಲ ಇದು ನೋಡ್ಕೊಂತಿರ್ಬೇಕು ಓಕೆ ಓಕೆ ಇಲ್ಲಿ ಹೋಗತ್ತ ಕ್ಲಚ್ ಅದು ಮಾಡ್ತೀನಿ ನಿಮ್ಗೆ ಕ್ಲಚ್ ಎಕ್ಸ್ಟೇಟ್ ಬಿಡಲೆ ಕ್ಲಚ್ ಅದು ಬೇಕಾರೆ ಹೋಗಿ ಎಕ್ಸ್ಟೇಟ್ರು ಕಮ್ಮಿ ಮಾಡ್ಬೇಕು ಸ್ವಲ್ಪ ಗೈಸ್ ಇದು ಮುಗಿದ ಮೇಲೆ ಸಿಗ್ತೀನಿ ಭಾಳ ತಕ್ಕ ಲೆಂತ್ ಆಗತ್ತೆ ವಿಡಿಯೋ ಇನ್ನು ಇದೆ ಅಕಸ್ಮಾತ್ ಇದ್ರೆ ವಿಡಿಯೋ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಈ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ ಎಂಡ್ ಟೈಮಲ್ಲಿ ಸಿಕ್ಕರೆ ಅಲ್ಲಿವರೆಗೂ ಲೆಕ್ಕ ಕೇಳ್ತಾರೆ ಬೇಯಿಸಿದ ಅವ್ನಿಗೆ ಎನರ್ಜಿ ಒಂದು ಸಾಕಾಗ್ಬಿಡತ್ತೆ ನಾವು ಬೈದ ತಲೆ ಕಟ್ಟ ಆ ಗಾಡಿ ಹೊಡಕ್ಕಿಂತ ತಲೆ ಕಟ್ಟ ಹಿಂಗೆ ಫಸ್ಟಿಗೆ ಯಾರು ನಂಗೆ ಆಡ್ಸಿಡೋದಲ್ಲ ಅವ್ರು ಇವ್ರು ತಿಂಗಳಗಟ್ಲೆ ಕಲಿತಾರೆ ನೀನು ಒಂದ್ಸರಿಗೆ ಇಷ್ಟಕ್ಕೊಂದು ಮಾಡಿದ್ರ ಇಲ್ಲ ಬಯಸಿದ್ದು ಲಾಸ್ಟ್ ಹೊಡಿತಾನೆ ಇಲ್ಲಿಂದ ರೋಡ್ ಖಾಲಿ ಆಯ್ತಾ ಅವ್ರಿಗೆಲ್ಲ ಹೇಳಿ ಖಾಲಿ ನಿಲ್ಸಿದೀವಿ ನಮ್ಮ ಹುಡುಗ ಬಸ್ ಸ್ಪೀಡಾಗ ಸ್ವಲ್ಪ ತೆಗಿರಿ ಅಂತಂದು ನೋಡಿ ಮತ್ತೆ ಧೈರ್ಯವಾಗಿ ನೋಡ್ರಿ ಗೈಸ್ 100 ಸ್ಪೀಡಾಗ ಹೋಗ್ತಾನೆ ಮೊನ್ನೆ ಬರಾಗ ಏನಾಗಲ್ಲ ಧೈರ್ಯ ಹೊಡಿ ಮತ್ತ ಫುಲ್ ಗೇಮ್ ಮಾಡ್ಬಿಡ್ತೀವಿ ನೋಡ್ರಿ ನೋಡ್ರಿ ಗಾಡಿ ಹೋಗ್ತಿದ್ದಾಗಿದೆ ವಾವ್ ಮಚ್ಚ ಏನಂತಿದ್ರು ಮಗ ಏನಂತೀವ ಅಲ್ಲೊಂದು ಗಾಡಿ ಬರ್ತಿದೆ ನೋಡ್ಬಿಡ್ಲಿ ಹಿಂಗ್ ಬರ್ತಾನೆ ಕ್ಲಚ್ ಬೇಕ್ರಿ ಕಡೆ ಕ್ಲಚ್ ಬೇಕ್ರಿ ಓಕೆ ರೈಟ್ ಅದ್ದಲ್ಲೇ ಶಿಷ್ಯ ಪಾಸ್ ಆಗ ಮಚ್ಚ ಟೆಸ್ಟ್ ಪಾಸ್ ಆಗ್ಬಿಟ್ಟು ನನ್ಗೆ ಅದೇ ಖುಷಿ ಫೈನಲ್ ಆಗ ಕಲ್ತ ಉಳಿತಾ ಅವ್ನು ಸಾಕಾಗ್ಬಿಡತ್ತ ಗೈಸ್ ನಾವು ಸಾರಿ ಅವ್ನ ತಲೆ ತೆಂಗ್ ಬಿಟ್ಟಿದೀವಿ ನಿಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ ಎನರ್ಜಿ ಹೋಗ್ಬಿಡತ್ತೆ ತಲೆದಾಗ ಇವಾಗ ಹೇಳ್ಬಿಟ್ಟಿವಿ ಊಟನೂ ಮಾಡಿವ ಟಿಫನ್ನ ಸ್ವಲ್ಪ ಬಾ ಮಚ್ಚ ಹುಡ್ಕಬ ಎಲ್ಲಿ ಟಿಫನ್ ಕರ್ಕೊಂಡು ಹೋಗ್ಬಾ ಗೈಸ್ ಎಷ್ಟೊಂದು ಹೊಡಿಯಕ್ಕೆ ಕಲ್ತದ ಫಸ್ಟ್ ಟೈಮ್ ಇನ್ನೊಂದು ಮಚ್ಚ ನೀವು ಕರೆಕ್ಟ್ ಇನ್ನೊಂದು ಒಂದು 4-5 ಒಂದು ವಾರ ಕಲ್ತಂಕ ಪಕ್ಕ ಬಿಡ್ದು ಬಿಡ್ತೀವಿ ಈ ಪಿಕಪ್ ಮಾಡೋದಂತ ಗೊತ್ತಾತಾ ಹೋಗ್ತಾ ಎಲ್ಲ ಮಾಡ್ಬಿಡ್ತಾನೆ ಗೈಸ್ ಇನ್ನೊಂದು ತಿಂಗಳಿಗೆ ಏರೋಪ್ಲೇನ್ ಓಡಿಸ್ತೀನಿ ಮತ್ತೆ ನಿಜ ಬರ್ಲಿ ಗೈಸ್ ಕಲಿಯೋಕ್ಕಾದ್ರೆ ಸ್ವಲ್ಪ ಧೈರ್ಯ ಇರ್ಬೇಕು ಭಯಪಟ್ಟು ಆಗೋದಿಲ್ಲ ಅಂದ್ರೆ ಫ್ರೀ ಗೇಮ್ ಇದ್ರೆ ಮಚ್ಚ ಚೆನ್ನಾಗಿ ಭಯ ಒಂದು ಬೀಳ್ಬಾರ್ದು ಸ್ವಲ್ಪ ಧೈರ್ಯವಾಗಿ ಓಡಿಸ್ಬೇಕು ಓಕೆ ಊಟಕ್ಕೆ ಹೋಗ್ತೀನಲ್ಲ ಟೈಮ್ ಭಾಳ ಆಯ್ತು ಇದೇ ಬೇರೆ ನೀವು ಎಷ್ಟೊಂದು ನೋಡ್ತೀರಿ ಈಗ ಇದ್ರದ್ದು ಸ್ವಲ್ಪ ಮುಂದೆ ಹೋಗ್ತೀವಿ ಊಟ ಮಾಡಿ ಟಿಫನ್ ಮಾಡಿ ಮತ್ತೆ ಅಷ್ಟು ರೈಸ್ ಆಮೇಲೆ ನೈಟ್ ಯಾವಾಗ ತಿನ್ನಿ ಅದೇ ಬರೋಲ್ಲ ರೈಸ್ ನಿನ್ನೆ ಎಗ್ರೈಸ್ 4-5 ಪ್ಲೇಟ್ ತಂದ್ವಿ ಸರಿ ತಿಂದು ಮಕ್ಕೊಂಡ್ಬಿಟ್ಟಿದ್ವಿ ಹೋಗೋಣಂತೆ ಮೊದಲು ಟಿಫನ್ ಮಾಡೋಣ ಆಮೇಲೆ ಯೋಚನೆ ಮಾಡೋಣ ಎಲ್ಲಿಗೆ ಹೋಗೋಣಂತ ಟಿಫನ್ ಕೊಡ್ಬಿಡು ಎಷ್ಟು ಟೈಮ್ ನನಗೆ ಹೊಟ್ಟೆ ಅಷ್ಟಲ್ಲ ಒಂದು ಜ್ಯೂಸ್ ಸಿಗ್ಬೇಕು ಟಿಫನ್ ಸಿಗ್ಬೇಕಲ್ಲ ಜ್ಯೂಸ್ ಕುಡಿತೀನಿ ನಾನು 11:15 ಪೆಟ್ರೋಲ್ ರೈಸ್ 11:15 ತನಕ ಕೊಟ್ಟಿವ ನಿಮಗೆ 1000 ರೂಪೀಸ್ ಚಾರ್ಜ್ ಆಗಿದೆ ಈಗ ಏನು ಮತ್ತೆ ಪರವಾಗಿಲ್ಲ ಹಿಂಗೆ ನೀವು ಕಲಿಬೋದು ಅದು ಈಗಂತ ಪಿಕಪ್ ಮಾಡಕ್ಕಂತ ಬರುತ್ತೆ ತಾನೆ ಕ್ಲಚ್ ಬ್ರೇಕು ಅಲ್ಲ ಹೇಳ್ತಾರೆ ಒಟ್ನಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಏನಿತ್ತು ಫಸ್ಟ್ ಇಂದ ಈಗ ಮತ್ತೆ ಎಲ್ಲಾರು ನಾನೀಗ ಬ್ರೇಕ್ ಮೇಲೆ ಕೇಳ್ತೀನಿ ನಮ್ದು ಒಂದು ರಿವ್ಯೂ ಕೇಳ್ತೀನಿ ತೆಗೆದ್ರೆ
ಚೆನ್ನಾಗಿತ್ತು, ಸ್ವಲ್ಪ ಕ್ಲಚ್ಚಿನ ಕಲಿಬೇಕಷ್ಟೇ. ನಮ್ದು ಟೀಚಿಂಗ್ ಸ್ಕಿಲ್ ಭಯಂಕರ ಭಯಂಕರ. ಇವ್ರೊಂದು ಹೇಳ್ತಾರೆ, ನಾನೊಂದು ಹೇಳ್ತೀನಿ, ಅವನೊಂದು ಹಿಡಿತಾನ. ಒಟ್ನಾಗೆ ಚೆನ್ನಾಗಿತ್ತ ಮಚ್ಚ. ಹಂಗೆ ಏನಿಲ್ಲ, ಇನ್ನೊಂದು ಕರೆಕ್ಟ್ ಆಗಿ 3-4 ದಿನ ಹೊಡೆದ್ರೆ ನೀವೇ ಪೂರ್ತಿ ಕೊಂಡಿದ್ರು ಗೈಸ್. ಇನ್ನು ನೀವಾದ್ರೂ ಕಲಿಯಾಗಿದ್ರೆ ಒಂದು ಫುಲ್ ಫ್ರೀ ಕೊಂಡಿದ್ರೆ ಹೋಗ್ಬೋದಲ್ಲಿ. ಯಾರಿಗೇನು ಗೊತ್ತೋದಿಲ್ಲ, ಭಯ ಇರೋದಿಲ್ಲ. ಫ್ಲಾಟ್ ಇರುತ್ತೆ ಪ್ಲೇಸ್ ಮಚ್ಚ. ಹ್ಯಾಂಡ್ಲಿಂಗ್ ಮಾಡಕ್ಕೂ ನಿಮ್ಗೆ ಸ್ಪೀಡಾಗಿ ಹೋಗಿ ಹ್ಯಾಂಡ್ಲಿಂಗ್ ಮಾಡಕ್ಕೂ ಈಸಿ ಆಗುತ್ತೆ. ಇದು ಬೆಂಗಳೂರು ರೋಡ್ ಸಿಗಲ್ಲ. ಸಿಕ್ಕಿರೋದೇ ಚಿಕ್ಕ ಪಾಪ. ಯಾವಾಗನ ಇನ್ನೊಂದ್ಸರಿ ಯಾವಾಗ ಹೋಗೋಣ ಮಚ್ಚ. ಆಮೇಲೆ ನೀನು ಸ್ಯಾಟರ್ಡೆ ಬಂದ್ರೆ ಆಯ್ತು ನಮ್ಮಲ್ಲಿ. ಯಾವಾಗಾದ್ರೂ ಬಾ ಮಚ್ಚ. ಸಾಕಷ್ಟು ಬಂದಾಗ ಆಯ್ತು. ಸರಿ ಮಚ್ಚ, ಇನ್ನೊಂದ್ಸರಿ ಸ್ವಲ್ಪ ವೀಡಿಯೋ ಮಾಡ್ತಿದ್ದೆ ಅಷ್ಟು. ಇದನ್ನ ಓಕೆ, ಟಿಫನ್ಗೆ ಹೋಗಿ ಬರ್ತೀವಿ ಗೈಸ್. ಹಂಗಿಂಗ್ ಮಾಡಿ ಒಂದು ರೋಡ್ ಕಂಡಿಡಿದ್ವಿ. ಯಾವ road ಅದು? 1 ವೇನ 2 ವೇನ ಗೊತ್ತಿಲ್ಲ. ಅವ್ನು ಹಂಗೆ ಹೋಗ್ತಾವ, ಇವ್ನು ಹಂಗೆ ಹೋಗ್ತಾವ. ಅಂದ್ರೆ ಇದೇ ರೋಡಾಗ ಮಚ್ಚ ಹೋಗೋದು ಗೈಸ್. ನೋಡ್ರಿ, ನಾವು ಬಿಟ್ಟು ಬಂದಿವಿ ಕಾರ್ನ. ನಿಮ್ ಬೇಗ ಬಿಟ್ಟು ಬಂದ್ಬಿಡ್ದಾನದಾಗ ಅವನೇ ತಿರ್ಸಕತ್ತೇನಲ್ಲಿ ಗೈಸ್. ನಾವ್ ಈ ಕಡೆ ನಡ್ಕೊಂಡ್ ಬರ್ತಾ ಇದೀವಿ. ಅವ್ನ ಕಾರಿಂದ ಏನ್ ಗತಿ ಮಾಡ್ಯಾನ ಗೊತ್ತಿಲ್ಲ. ಏನೋ ತಗೊಂಡ್ ಅಂದಲ್ಲ ಕಾರ್ ಇವಂದು. ಫೋನ್ ಬರ್ತೈತೆ, ಚಂದ್ರ ಫೋನ್ ಮಾಡ್ತೈತೆ ಅಲ್ಲೇ ಗೈಸ್. ಅವ್ನು ಏನ್ ಮಾಡಿದ್ನಿ ನನ್ ಕಿತ್ತಪತಿ ಫೋನ್ ಮಾಡ್ತಂತೇಳ್ರಿ ಗೈಸ್. ಏನೋ ಗುದ್ದಿದ್ದೀನಿ ಅಂತ ಫೋನ್ ಮಾಡ್ತಿದ್ದ ನೀವು. ಅಲ್ಲಿ ನಿಂತಾರ ಒಬ್ರು ಯಾರು ನಿಜಾನ ಸುಳ್ಳ ಕರೆಕ್ಟ್ ಏನಾಗತ್ ಮಚ್ಚ? ಇಲ್ಲ ಹೆಂಗೆ ಡ್ಯಾಮೇಜ್ ಆಗಿದೆ ಇದು. ಇದು ಬಂದಾಗಿದೆ ಮತ್ತೆ ಇದು ಸಿಗುತ್ತೆ. ಅಲ್ಲಿ ಗುದ್ದಿರಕ್ಕ ಅದು ಇನ್ನಕ್ಕೆ ಬಂದದ ಮಚ್ಚ. ನಿಂದ